ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS and KS ಯೂಟ್ಯೂಬ್ ಚಾನಲ್. ನೋಡಿ, ಬಹಳಷ್ಟು ದಿನಗಳಿಂದ ಈ FDA SDA ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರುವಂಥ ವಿದ್ಯಾರ್ಥಿಗಳು ನನಗೆ ವಿಡಿಯೋ ಕೇಳ್ತಾ ಇದ್ರು. ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಆಸ್ಕ್ ಸಾರಿ ಆಲ್ಸೋ, ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಬಿಕಾಸ್ ಆಫ್ ಸಮ್ ಅದರ್ ವರ್ಕ್ ಈ ಒಂದು FDA SDA ವಿಡಿಯೋ ಮಾಡಲಿಕ್ಕೆ ಲೇಟ್ ಆಗಿದೆ. ಬಟ್ ಲೇಟ್ ಆದರೂ ಕೂಡ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಆಗಿ ನಿಮಗೆ ಏನೇನು ಬೇಕೋ ಅದರ ಎಲ್ಲ ಇನ್ಫಾರ್ಮೇಷನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಗೈಸ್. ಆ್ಯಂಡ್ ಆ ವಿಡಿಯೋ ಮುಗಿಯೋವರೆಗೂ ನೋಡಿ. ಆಮೇಲೆ ನಿಮಗೆ ಇದು ಉಪಯುಕ್ತ ಅನಿಸಿದರೆ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಡೋಂಟ್ ಫರ್ಗೆಟ್ ಟು ಶೇರ್. 2025-26 FDA ಕಾಲ್ಫರ್ಮ್ ಆಗಬಹುದಾ? ನೋಡಿ, ಒಳ ಮೀಸಲಾತಿ ಯಾವಾಗ ಮುಗಿಬೋದು? FDA ಕಾಲ್ಫರ್ಮ್ ಆಗುತ್ತಾ ಅಂದರೆ ಎಸ್, ಆಲ್ರೆಡಿ ಫೈನಾನ್ಷಿಯಲ್ ಅಲೋಕೇಶನ್ ಕೂಡ ಆಗಿದೆ FDA ಮತ್ತು SDA ಜಾಬ್ಸ್ಗೆ. ಆದರೆ ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಎಷ್ಟೆಷ್ಟು ಪೋಸ್ಟ್ಗಳಂತ ಒಂದು ಲಿಸ್ಟ್ ಕೂಡ ಕಳಿಸಿದರು. ಬಿಕಾಸ್ ಆಫ್ ದಿಸ್ ಆಲ್ FDA ನೋಟಿಫಿಕೇಶನ್ ಹೆಲ್ಡ್ ಆಗಿದೆ. ಯಾರೆಲ್ಲ ಲೈಕ್ ಡೋಂಟ್ ಫೀಲ್ ಗಿಲ್ಟಿ ಗೈಸ್. ನಿಮಗೆ ಒಂದೊಂದು ಸರ್ತಿ ಹಿಂಗೂ ಅನ್ನಿಸ್ತಿರ್ಬೋದು, ಲೈಕ್ ನಂದು ಸ್ವಲ್ಪ ಹೈಟ್ ಬರ್ತಿತ್ತಂದರೆ ನಾನು FDA SDA ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲು ಆಗಿ ಹೋಗ್ಬೋದಾಗಿತ್ತು. ನಾನು ಮಾಡಿದರೆ KPSC ಜಾಬ್ಸ್ಗಳನ್ನೇ ಮಾಡಬೇಕು, ಅದರೊಳಗೂ FDA SDAನೇ ಮಾಡಬೇಕು. ಆ್ಯಂಡ್ ಇನ್ನೊಂದು ಕಡೆಯಿಂದ ಏಜ್ ಎಲ್ಲ ಡಿಬಾರ್ ಆಗ್ತಾ ಇದೆ. ಆ್ಯಂಡ್ ಒಂದೇ ಕಡೆ ಕೂತು ಫ್ರಸ್ಟ್ರೇಷನ್ ಆಗ್ತಾ ಇದೆ. ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್ ಗೈಸ್. ಆದರೆ ಈಗಿನ ಸಿಚುವೇಶನ್ ನಿಮಗಷ್ಟೇ ಅಲ್ಲ, ಸರ್ಕಾರಕ್ಕೆ ಹಾಗಾಗಿದೆ. ಓಕೆ, ಸರ್ಕಾರದೊಳಗೆ ಬಹುತೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಹೀಗಾಗಿದೆ. ಓಕೆ, ಆ್ಯಂಡ್ ಎಲ್ಲ ಕಾಮಗಾರಿಗಳಲ್ಲಿ ಈ ಸ್ಲೋ ಪ್ರೊಸೆಸ್ ನಡೀತಾ ಇರೋದನ್ನು ನೀವು ನೋಡಬಹುದು. ಆ್ಯಂಡ್ ಎವ್ರಿ ಟೈಮ್ ನೀವು ಲೈಫಲ್ಲಿ ನಿಮ್ಗೇನು ಬೇಕೋ ಅದನ್ನೆಲ್ಲ ಫಾಸ್ಟಾಗಿಯೇ ಮಾಡೋಕ್ಕಾಗೋದಿಲ್ಲ ಗೈಸ್. ಯು ಹ್ಯಾವ್ ಟು ಗೋ ಸ್ಲೋ ಆ್ಯಸ್ ವೆಲ್. ಸೊ ಅದಕ್ಕೆ ಒಂದು ಬ್ರೇಕ್ ಹಾಕಿದೆ ಅಂತ ತಿಳ್ಕೊಳ್ರಿ. ನಿಮ್ಮನ್ನು ನೀವು ರಿಯಲೈಸ್ ಮಾಡ್ಕೊಳ್ಳಿಕ್ಕೆ ಆ್ಯಂಡ್ ಈ ಜಗತ್ತನ್ನು ಬೆಟರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಸರ್ಕಾರದ ನೀತಿಗಳನ್ನು ಬೆಟರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಸಿಲೆಬಸ್ನ ಡೆಪ್ತಾಗಿ ಓದಲಿಕ್ಕೆ ನಿಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ತಿಳ್ಕೊಂಡು ನೀವು ಮುಂದುವರಿರಿ ಅಂತ ನನ್ನ ಒಂದು ಅನಿಸಿಕೆ ಗೈಸ್. ಆ್ಯಂಡ್ ಇನ್ನೊಂದು, ಕನ್ಸಿಸ್ಟೆಂಟಾಗಿ ನೀವು ವರ್ಕ್ ಮಾಡೋದಿಲ್ಲ. ಆದರೆ ಏನು ಮಾಡ್ತೀರಾ ಅಂದರೆ, ಒಂದು ವಿಡಿಯೋ ಮಾಡೋಣ, ನೋಡೋದು ಅದನ್ನು ಎಸ್ ಸರ್ ಐ ವಿಲ್ ಡೂ ಅಂತ ಹೇಳೋದು, ಬಟ್ ಕಂಟಿನ್ಯೂ ಮಾಡೋದಿಲ್ಲ. ಬಹಳಷ್ಟು ಜನ ಈ PSI ಎಕ್ಸಾಮ್ದು ಯಾರ್ಯಾರೆಲ್ಲ FDA SDA ಓದ್ತಿದ್ರೆ ನೀವು ಕೂಡ, ನಾನು ಇಂಗ್ಲೀಷ್ದು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದೀನಿ ಗೈಸ್. ಓಕೆ, ಅದರ ಹೆಸರು ಬಂದುಬಿಟ್ಟು ಲರ್ನ್ ಇಂಗ್ಲೀಷ್ ವಿತ್ ಈರಣ್ಣ ಸರ್ ಅಂತ ಅದನ್ನು ಹೆಸರಿಟ್ಟಿದ್ದೀನಿ. ಓಕೆ, ಸೊ ಈ ಒಂದು ಫೋಲ್ಡ್ರಲ್ಲಿ ನಾನು ಡೈಲಿ ಟಾಸ್ಕ್ ಕೊಡ್ತಾ ಇದ್ದೀನಿ. ಸೊ ಅದನ್ನು ಯಾಕೆ ನೀವು ಫಾಲೋ ಮಾಡಬಾರ್ದು? ಯಾಕೆ ಇಂಗ್ಲೀಷ್ ಕಲಿಬಾರ್ದು? ಓಕೆ, ಸೊ ಪ್ರಾಕ್ಟಿಕಲಾಗಿ ನಿಮ್ಮ ಜೀವನದೊಳಗೇ ಏನೇನು ಬರ್ತವೆ ಅದನ್ನು ಇಂಗ್ಲೀಷ್ನಲ್ಲಿ ಬರಿ ಅಂತ ಹೇಳ್ತಿದ್ದೀನಿ. ನಾಳೆ ನಿಮಗಾಗಿರ್ಬೋದು, ನಿಮ್ಮ ಆಫೀಸ್ನಲ್ಲಾಗಿರ್ಬೋದು, ನಾಳೆ ನಿಮಗೆ ಆಗುವಂಥ ಮಕ್ಕಳಿಗಾಗಿರ್ಬೋದು ಹೇಳಿಕೊಡ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತಲ್ವ. ಈವನ್ ಎವ್ರಿ ಬಿಟ್ ಆ್ಯಂಡ್ ಪೀಸಸ್ ಆಫ್ ದಿ ವೆಕ್ಯಾಬ್ಲರೀಸ್ ನೀವೇನು ಕಲಿತೀರೋ ಅವೆಲ್ಲ ಹೆಲ್ಪ್ ಆಗ್ತವೆ. ಓಕೆ, ಅದಕ್ಕೆ ಮಹತ್ವ ಕೊಡ್ರಿ. ಫಸ್ಟಿಗೆ ಶುರು ಮಾಡೋದು, ಆಮೇಲೆ ಬಿಟ್ಟು ಬಿಡೋದು, ಇದು 90% ಜನ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಎಂದೂ ಜಾಬ್ ಸಿಗೋದಿಲ್ಲ. ಕೀಪ್ ಟ್ರೈಯಿಂಗ್ ಗೈಸ್. ಯಾವತ್ತೂ ಕೂಡ ಅದನ್ನು ನಿಮ್ಮ ನಿರಂತರ ಪ್ರಯತ್ನ ಇರಲಿ. ಓಕೆ, ಸೊ ನಿರಂತರ ಅಧ್ಯಯನ ಹೇಗೆ ಮಾಡುವುದು ಅನ್ನೋದು ಇಲ್ಲಿ ಒಂದು ಚಾಲೆಂಜ್ ಆಗಿದೆ. ಎಕ್ಸಾಮ್ ಕರೆದಾಗ ಎಲ್ಲರೂ ಓದ್ತಾರೆ. ಎಕ್ಸಾಮ್ ಕರೀದೇ ಇರುವಾಗಲೂ, ಯಾವಾಗ ಕರೀತಾರೆ ಅಂತ ಗೊತ್ತಿಲ್ಲದೆ ಇರುವಾಗಲೂ ಕೂಡ, ಸೊ ಎಕ್ಸ್ಟ್ರಾ ಮೈಲ್ ಯಾರಾದರೂ ಓದಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ದೇ ವಿಲ್ ಸಕ್ಸೀಡ್ ಇನ್ ಲೈಫ್. ಅವರು ಎಕ್ಸಾಮ್ ಒಳಗೂ ಸಕ್ಸಸ್ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಬೇರೆ ಎದುರೊಳಗೂ ಕೂಡ ಡೆಫಿನೆಟ್ಲಿ ಅವರು ಸಕ್ಸೀಡ್ ಆಗ್ತಾರೆ. ಬಿಕಾಸ್ ಒಳ್ಳೆಯ ಸಮಯದೊಳಗೆ ಯಾರು ಬೇಕಾದರೂ ಶಬ್ಬಾಷ್ ಅಂತಾರೆ, ಜೊತೆ ನಿಲ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಯಾವಾಗ ನಾವು ಅಂದ್ಕೊಂಡಂಗೆ ನಮ್ಮ ಸಮಯ ಹೋಗ್ತಾ ಇಲ್ಲ, ಆವಾಗ ಅದಕ್ಕೆ ಸ್ಟಿಕ್ ಆಗಿರೋದು, ನಾನು ಇದನ್ನೇ ಮಾಡಬೇಕು ಅಂತ ಸ್ಟಿಕ್ ಆಗಿರೋದು, ದಟ್ಸ್ ರಿಯಲಿ ಸಮಥಿಂಗ್ ಗ್ರೇಟ್ ಗೈಸ್. ಅಷ್ಟು ರಿಸ್ಕ್ ತಗೊಳ್ಳುವಂತಹ ಒಂದು ಕೆಪ್ಯಾಸಿಟಿ ಎಲ್ಲರಿಗೂ ಇರೋದಿಲ್ಲ. ಆ್ಯಂಡ್ ನಿಮಗೆ ಆ ಕೆಪ್ಯಾಸಿಟಿ ಇದೆ ಅಂದರೆ ಐ ಆಮ್ ಟೆಲ್ಲಿಂಗ್ ಯು, ಯು ಆರ್ ರಿಯಲಿ ಗ್ರೇಟ್. ಆ್ಯಂಡ್ ಒಂದು ಕಡೆ ಕೂತು ಅಗೇನ್ ಆ್ಯಂಡ್ ಅಗೇನ್ ಓದ್ತಿದ್ದೀರಾ. ನಾನು ಭಾಳ ಸರ್ತಿ ನಮ್ಮ ಸ್ಟಡಿ ಹಾಲಲ್ಲಿ ಅಡ್ಡಾಡಬೇಕಾದ್ರೆ, ನಾನು ಆಫ್ಲೈನ್ ಕ್ಲಾಸ್ಗೆ ಹೋಗಬೇಕಾದ್ರೆ ಆವಾಗಲೂ ಕೂಡ ನಾನು ವಿದ್ಯಾರ್ಥಿಗಳನ್ನ ನೋಡ್ತೀನಿ. ಆಮೇಲೆ ಯಾರ್ಯಾರು 5, 4, 5, 6 ವರ್ಷದಿಂದ ಇಲ್ಲಿದ್ದಾರೆ, ಆ್ಯಂಡ್ ಅವರ ಒಂದು ಪರಿಸ್ಥಿತಿ ಅಂತೂ ನಿಜವಾಗ್ಲೂ ಗಂಭೀರ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಡೋಂಟ್ ಗಿವ್ ಅಪ್.
ಓಕೆ, ನೀವು ಅಂದರೆ ನಿಮಗೆ ಫರ್ಮ್ ಆಗಿ ಗೊತ್ತಿತ್ತಂದರೆ ನಾನು ಸರ್ಕಾರಿ ಉದ್ಯೋಗದೊಳಗೆ ಹೋದ್ರೇ ಬೆಟರು, ನನಗೆ ಅದನ್ನು ಬಿಟ್ಟು ಬೇರೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಯು ಜಸ್ಟ್ ಸ್ಟಿಕ್ ಟು ದ್ಯಾಟ್ ಆ್ಯಂಡ್ ಕೀಪ್ ರೀಡಿಂಗ್. ಇಲ್ಲ ನನಗೆ ಬೇರೆ ಆಪ್ಷನ್ಸ್ ಇದೆ, ನಮ್ಮದು ತೋಟ ಇದೆ, ನಮ್ಮದು ಕೋಳಿ ಫಾರಮ್ ಇದೆ, ನಾನು ಬೇರೆ ಏನೋ ಬಿಸ್ನೆಸ್ ಮಾಡಬೇಕಂತೀನಿ, ನನಗೆ ಅಪಾರ್ಚುನಿಟಿ ಇದ್ದಾವೆ, ಎಸ್ ಯು ಗೋ ಹೆಡ್. ಓಕೆ, 5, 6, 7, 8 ವರ್ಷ ಆಗಿತ್ತು ಅಂದರೆ ಥಿಂಕ್ ಸಮಥಿಂಗ್ ಎಲ್ಸ್ ಆಲ್ಸೋ ಗೈಸ್. ಇಟ್ಸ್ ಮೈ ಹಾನೆಸ್ಟ್ ನಿಮಗೆ ರಿಕ್ವೆಸ್ಟ್. ಆ್ಯಂಡ್ ಯಾರಿಗೆ ಮ್ಯಾಥ್ಸು ಮತ್ತು ಇಂಗ್ಲೀಷು ಚೆನ್ನಾಗಿ ಬರ್ತದೆ ಅವರು SSC ಎಕ್ಸಾಮ್ಸ್ಗಳನ್ನು ಬರೀಬಹುದು. SSC ಜಾಬ್ಗೂ ಅಪ್ಲೈ ಮಾಡಿರಿ. 4ನೇ ತಾರೀಕುವರೆಗೂ ನಿಮಗೆ ಇನ್ನೂ ಸಮಯ ಇದೆ, ಜುಲೈ 4ರವರೆಗೂ ಸಮಯ ಇದೆ. ಸೊ ಓನ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್, ಆಲ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಏನಿದ್ದೀರಿ ಅದಕ್ಕೂ ಅಪ್ಲೈ ಮಾಡಿರಿ. ಓಕೆ, ಸೊ FDA SDA ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. FDA SDA ಕಾಲ್ಫಾರ್ಮ್ ಯಾವಾಗ ಆಗ್ಬೋದು, ನೋಬಡಿ ನೋಸ್. ಎಸ್, ಕಾಲ್ಫಾರ್ಮ್ ಆದಮೇಲೆ ಅದರೊಳಗೆ ಸಿಲೆಬಸ್ ಏನೇನಿದೆ, ಹೆಂಗೆ ಓದಬೇಕು, ಯಾವ ಪುಸ್ತಕನ ಓದಬೇಕು, ಈಗಿನಿಂದನೇ ಪ್ರಿಪೇರ್ ಮಾಡೋರಿಗೆ ಎಲ್ಲಿಂದ ಶುರು ಮಾಡಬೇಕು, ಅದನ್ನೆಲ್ಲವನ್ನು ಕೂಡ ಡೀಟೇಲಾಗಿ ಹೇಳ್ತೀನಿ. ಪಠ್ಯಕ್ರಮ ಬದಲಾಗಬಹುದಾ? ಎಸ್ ಹೇಳಿದ್ದಾರೆ, ಬಟ್ ವಿ ಆರ್ ನಾಟ್ ಶ್ಯೂರ್. ಓಕೆ, ಪಠ್ಯಕ್ರಮ ಬದಲಾಗಬಹುದಾ? ಕ್ರಾಸ್ ಫಿಂಗರ್ ಇಡೋಣ. ಯಾವ ಪುಸ್ತಕಗಳನ್ನು ಓದಬೇಕು, ವಿದ್ಯಾರ್ಹತೆ ಏನೇನಿರಬೇಕು, ವಯೋಮಿತಿ ಎಷ್ಟಿರಬೇಕು ಇತ್ಯಾದಿ ಸಂಪೂರ್ಣ ಮಾಹಿತಿ FDA SDA ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೇಸಿಕ್ ಓದಲಿಕ್ಕೆ ಬಹಳಷ್ಟು ಜನ ಇನ್ನೂ ಶುರು ಮಾಡಿರೋದಿಲ್ಲ. ಆಮೇಲೆ ಯಾರಾದರೂ ನೋಡ್ರಿ, ಕೋಚಿಂಗ್ ತೊಗೋಬೇಕು ಅಂತ ಕೆಲವೊಬ್ರು ಇರ್ತೀರಿ. ಓಕೆ, ಸೊ ನನಗೆ ಕೋಚಿಂಗ್ ಅವಶ್ಯಕತೆ ಇದೆ ಅಂತ ಇರ್ತೀರಿ. ಯಾರಿಗೆ ಕೋಚಿಂಗ್ ತೊಗೋಬೇಕೋ ಈ ಸಮಯದೊಳಗೆ ತೋರೆ, ನೋಟಿಫಿಕೇಶನ್ ಬಂದ ಮೇಲೆ ಕೋಚಿಂಗ್ಗೆ ವಿಚಾರ ಮಾಡಬೇಡ್ರಿ. ಸೊ ಕೋಚಿಂಗ್ 5 to 6 months ಗಾನ್. ಓಕೆ, ನೀವು ಆ ಟೈಮ್ದೊಳಗೆ ಏನೂ ಮಾಡೋಕ್ಕಾಗೋದಿಲ್ಲ. ಓಕೆ, ಏನೂ ಓದೋಕ್ಕಾಗೋದಿಲ್ಲ. ಸೊ ಆ ಪೂರ್ತಿ ಸಮಯನ ನೀವು ಅದ್ರ ಸಂಬಂಧ ಡೆಡಿಕೇಟ್ ಆಗಿಡಬೇಕಾಗುತ್ತೆ. 5 to 6 months. ನೀವು ನೋಟಿಫಿಕೇಶನ್ ಬರೋಕ್ಕಿಂತ ಮುಂಚೆನೇ ಕೋಚಿಂಗ್ನ ತೊಗೊಂಡಿದ್ರೆ ದಟ್ಸ್ ಗುಡ್. ಒಂದು ಕಡೆ ಕೂತು ನೀವು ನೀಟಾಗಿ ಓದ್ಬೋದು. ಆಮೇಲೆ ಯಾರು ಕೋಚಿಂಗ್ ತೊಗೊಂಡಿರೋದಿಲ್ಲ ಅವ್ರಿಗೆ ತಲೆಯಾಗಿ ಇನ್ನೊಂದೇನು ಓಡ್ತಿರ್ತದೆ, ಇಲ್ಲ ನಾನು ತೊಗೊಂಡ್ರೆ ಚಲೋ ಇತ್ತೇನು, ನಾನು ಸ್ವಲ್ಪ ಓದಕ್ಕೆ ಹೋಗಿ ಫೇಲ್ ಆಕ್ಕಿನೇನು. ನೋ, ಆ ಒಂದು ಫಿಯರ್ ಇರಬಾರ್ದು. ನಿಮ್ಗೆ ತೊಗೋಬೇಕಿತ್ತಂದ್ರು ಬೆಂಗಳೂರಲ್ಲಿ ತೊಗೋತೀರಿ, ಧಾರವಾಡದೊಳಗೆ ತೊಗೋತೀರಿ, ಬಿಜಾಪುರದೊಳಗೆ ತೊಗೋತೀರಿ, ಗುಲ್ಬರ್ಗಾದೊಳಗೆ ತೊಗೋತೀರಿ, ವೇರ್ ಎವರ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್. ಆ ಡೌಟ್ ಆದರೂ ಹೋಗಿಬಿಡ್ತದೆ ನಿಮ್ಮ ತಲೆಯಾಗಿಂತ. ಓಕೆ, ಸೊ ಕೋಚಿಂಗ್ ನಿಮಗೆ ಭಾಳ ಚಲೋ ಅನ್ನಿಸ್ತು, ವೆಲ್ ಆ್ಯಂಡ್ ಗುಡ್. ಕೋಚಿಂಗ್ದಿಂದ ಏನೂ ಆಗೋದಿಲ್ಲ, ನಾನೇ ಓದಬೇಕು ಅನ್ನಿಸ್ತು, ದಟ್ ಈಸ್ ಆಲ್ಸೋ ಗುಡ್. ಅಟ್ಲೀಸ್ಟ್ ಯು ವಿಲ್ ಗೆಟ್ ಕ್ಲಾರಿಟಿ. ಟು ಪ್ರಿಪೇರ್ ಕಾಂಪಿಟೇಟಿವ್ ಎಕ್ಸಾಮ್ ಯು ನೀಡ್ ಕ್ಲಾರಿಟಿ. ಓಕೆ, ಸೊ ಈ FDA SDA ಪರೀಕ್ಷೆಗಳಿಗಾಗಿ ನೀವು ಯಾವ ಥರ ತಯಾರಿ ಮಾಡ್ಬೋದು, ಅಧಿಸೂಚನೆ ಯಾವಾಗ ವಿ ಡೋಂಟ್ ನೋ. ಓಕೆ, 2025 ಒಳಗೆ ಆಗುತ್ತಾ? ಸೊ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಆ್ಯಂಡ್ ಬಹಳಷ್ಟು ಪೆಂಡಿಂಗ್ ಉಳಿದಿದ್ದಾವೆ. ಆಮೇಲೆ ಇಲ್ಲಿ ನಿರಂತರವಾಗಿ ಯಾರು ಅಧ್ಯಯನ ಮಾಡ್ತಾರೆ ಅವರು ಮಾತ್ರ ಸಕ್ಸೀಡ್ ಆಗಲಿಕ್ಕೆ ಸಾಧ್ಯ ಇದೆ. ಪಠ್ಯಕ್ರಮ ಮತ್ತು ವಿದ್ಯಾರ್ಹತೆ, ಆಮೇಲೆ ಅಧಿಸೂಚನೆ ಇಲ್ಲದೆ ಇರುವಾಗ ಮನಸ್ಥಿತಿ ಹೆಂಗಿರುತ್ತೆ? ಎಸ್, ಮನಸ್ಥಿತಿ ನಿಮ್ಮದಷ್ಟೇ ಅಲ್ಲ, ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ಸೇಮ್ ಸ್ಥಿತಿನೇ ಇದೆ. ಈವನ್ ಸಂಬಡಿ ಈಸ್ ಗುಡ್ ಇನ್ ಎಕನಾಮಿಕಲಿ ಗುಡ್ ಇದ್ದವ್ರಿಗೂ ಕೂಡ ಎಸ್, ಸಿಟ್ಟಿಂಗ್ ಜಸ್ಟ್ ಲೈಕ್ ದಟ್ ಈಸ್ ವೆರಿ ಫ್ರಸ್ಟ್ರೇಟಿಂಗ್ ಗೈಸ್. ಓಕೆ, ಸೊ ಆ ಮನಸ್ಥಿತಿ ಎಲ್ಲರದ್ದು ಅಷ್ಟೇ. ಎಲ್ಲರೂ ಫೇಲ್ ಆದವರೇ ವಾಪಸ್ ಪ್ರಯತ್ನ ಮಾಡ್ತಿರ್ತಾರೆ. ಆ್ಯಂಡ್ ಒಂದೇ ಬಾರಿಗೆ ಯಾರಾದರೂ ಪಾಸ್ ಆಗಿದ್ದಾರೆ ಅಂದರೆ ಜಸ್ಟ್ ಥಿಂಕ್ ದಟ್ ದೇ ಆರ್ ಲಕ್ಕಿ. ಆ್ಯಂಡ್ ಮುಂದಿನ 30 ವರ್ಷದ ನಿಮ್ಮ ಭವಿಷ್ಯಕ್ಕಾಗಿ ಓಕೆ ಅದು ಚೆನ್ನಾಗಿರಬೇಕು ಅಂತ ಅನಿಸ್ತಿತ್ತು ಅಂದರೆ ಈಗ ಸ್ಯಾಕ್ರಿಫೈಸ್ ಮಾಡೋದು, ಈಗ ಸ್ಟ್ರಗಲ್ ಮಾಡೋದು, ಈಗ ಕಷ್ಟಪಡೋದು ವರ್ತ್ ಗೈಸ್. ಓಕೆ, ಸೊ ನೀವು ಮಾಡಲೇಬೇಕು. ಇಲ್ಲ ಸರ್ ನನಗೆ ಆಪ್ಷನ್ಸ್ ಇದ್ದಾವೆ, ಸೊ ಪ್ಲ್ಯಾನ್ B ಅಂತ ಇದೆ, ಎಸ್ ಯು ಕ್ಯಾನ್ ಟ್ರೈ ಇಟ್. ಓಕೆ, ನಿಮಗೆ ಹಂಗೆ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ಬೋದು ಅಂತ, ಎಸ್ ಕೋಚಿಂಗ್ ತೊಗೊಂಡ್ರೂ ಕೂಡ ನೀವು ಇದೇ ಗೌರ್ಮೆಂಟ್ ಜಾಬ್ ಒಳಗೆ ಮಾಡಬೇಕು ಅಂತ ಇಲ್ಲ. ಆದರೆ ನಿಮಗೆ ಮಾಡಲೇಬೇಕು, ಇದನ್ನೇ ಮಾಡಬೇಕು ಅಂತಿತ್ತಂದರೆ ಎಸ್, ಸ್ಟಿಕ್ ಟು ದ್ಯಾಟ್ ಓನ್ಲಿ. ಅಪ್ಕಮಿಂಗ್ ನೋಟಿಫಿಕೇಷನ್, ಎಸ್ ನಿಮಗೆ ಇದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಆ್ಯಂಡ್ 615 PSI ಇವತ್ತು ತಾನೇ ಈವನ್ ಹೋಮ್ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ 1,000ಕ್ಕೆ ಅಧಿಕ PSI ಪೋಸ್ಟ್ಗಳು ಖಾಲಿದ್ದಾವೆ. ಈಗ 615, 300
300 PSIಗಳನ್ನ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಫೈನಾನ್ಷಿಯಲ್ ಅಲೋಕೇಶನ್ ಕೂಡ ಇದಕ್ಕೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ವಾಟ್ ಎಲ್ಸ್ ಗೈಸ್, ಎಸ್ 6 ತಿಂಗಳು 3 ತಿಂಗಳು ವರ್ಷನೂ ಆಗಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸರ್ ನಮ್ಮ ಏಜ್ ಮುಗಿಯುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫ್ರಸ್ಟ್ರೇಷನ್, ಬಟ್ ಅದಕ್ಕೆ ನೀವೇ ಆಯ್ಕೆ ಮಾಡಿರುವಂಥ ಸರ್ಕಾರ ಈ ಥರ ನಿರ್ಧಾರ ತಗೋತಿದೆ ಗೈಸ್, ಏನು ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್, KSRP ಆಗಿರ್ಬೋದು, ಓವರಾಲ್ 5000 ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ ಬರುವಿದ್ದಾವೆ. ಆ್ಯಂಡ್ ಇವತ್ತು ಅಗೇನ್ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ 5000 ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ತುಂಬ್ಕೋಬೇಕು ಅಂತ. ಟೋಟಲ್ 10,000 ಹುದ್ದೆಗಳು ಖಾಲಿ ಇದ್ದಾವೆ, ಬಟ್ ಈಗ ಅಟ್ಲೀಸ್ಟ್ ಫಸ್ಟ್ ಒಂದು 5,000 ಹುದ್ದೆಗಳನ್ನ ತುಂಬ್ಕೋತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಕೀಪ್ ಟ್ರೈಯಿಂಗ್ ಗೈಸ್, ಕೀಪ್ ವರ್ಕಿಂಗ್, ನೆಗೆಟಿವಿಟಿನ ಅವಾಯ್ಡ್ ಮಾಡಿರಿ, ನೆಗೆಟಿವ್ದವ್ರ ಜೊತೆ ಕೂಡಬೇಡ್ರಿ. ಅವರು ಬರೀ ಅದು ಆಗೋದಿಲ್ಲ ಇದು ಆಗೋದಿಲ್ಲ, ನೀವು ಏನು ಬೇಕಾದ ಕೇಳ್ರಿ ಆಗೋದಿಲ್ಲ ಅಂತ ಹೇಳೋರೇ ಇದ್ದಾರೆ. ಆ್ಯಂಡ್ ಅಬ್ಕಾರಿ ಸಬ್ ಇನ್ಸ್ಪೆಕ್ಟರ್, ಓಕೆ, ಸೊ ಇವು ಕೂಡ 260 ಪೋಸ್ಟ್ ಇದ್ದಾವೆ. ಆ್ಯಂಡ್ ಹ್ಯೂಜ್ ರಿಕ್ರೂಟ್ಮೆಂಟ್ ಈಸ್ ಪೆಂಡಿಂಗ್ ಗೈಸ್. ಸೊ ನಿಮಗೂ ಕೂಡ ಒಳ್ಳೆ ಕಾಲ ಬರುತ್ತೆ. ಆ್ಯಂಡ್ ಸೊ ಅಲ್ಲಿವರೆಗೂ ನಿಮಗೆ ನೀವೇ ಹೇಳ್ಕೊಡ್ರಿ, ಅಪ್ನಾ ಟೈಮ್ ಆएगा ಅಪ್ನಾ ಟೈಮ್ ಆएंगे. ಓಕೆ, ಸೊ ನಮ್ಮ ಸಮಯನೂ ಬರುತ್ತೆ, ಬರೋವರೆಗೂ ಕಾಯಲೇಬೇಕು. ಅದು ನೀವಾಗಲಿ, ಬಿಲ್ ಗೇಟ್ಸ್ ಆಗಲಿ, ಎಲನ್ ಮಸ್ಕ್ ಆಗಲಿ, ದಟ್ ಈಸ್ ಸೇಮ್ ವಿತ್ ಎವ್ರಿಬಡಿ. ಆ್ಯಂಡ್ ಎಸ್, ಟುಡೇಸ್ ಟಾಪಿಕ್ ಈಸ್ FDA SDA ಕಾಲ್ಫಾರ್ಮ್ಸ್ ಅಂತೂ ಇದ್ದಾವೆ. ಆ್ಯಂಡ್ ಅಲ್ಲಿವರೆಗೂ ಕಾಲ್ಫಾರ್ಮ್ ಆಗೋವರೆಗೂ ವೇಟ್ ಮಾಡಿರಿ. ಆ್ಯಂಡ್ 13,000+ ಟೀಚರ್ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. ಇದ್ರ ಸಂಬಂಧ ಅಂತೂ ಸಿಕ್ಕಾಪಟ್ಟಿ ಬಾರಿ ನ್ಯೂಸ್ ಪೇಪರ್ ಒಳಗೆ ಬರ್ತಾನೆ ಇರುತ್ತೆ. ಆ ಶಿಕ್ಷಣ ಸಚಿವ ಹೇಳ್ತಾನೆ, ಜಸ್ಟ್ ಲೈಕ್ ಹೋಮ್ ಮಿನಿಸ್ಟ್ರು. ಓಕೆ, ಇವರೆಲ್ಲ ಯಾವ ಸಚಿವರು ಏನು ಸುದ್ದು ಇಂಥವ್ರಿಗೆ ಓಟ್ ಹಾಕೋದು ಮೂರ್ಖತನ ಅಂತ ನನಗನ್ಸಿದೆ ಗೈಸ್. ಈವನ್ ಗ್ರೂಪ್ ಸಿ, KE ಒಳಗಾಗಿರ್ಬೋದು, KPSC ಒಳಗಾಗಿರ್ಬೋದು, ಆ್ಯಂಡ್ ಗ್ರೂಪ್ ಸಿ ಆಗಿರ್ಬೋದು, AE JE ಆಗಿರ್ಬೋದು, ಅವೆಲ್ಲ ಎಕ್ಸಾಮ್ ಇದ್ದಾವೆ. ಆ್ಯಂಡ್ ಅದಕ್ಕಾಗಿ ನೀವೆಲ್ಲರೂ ಕೂಡ ಕಾನ್ಸ್ಟೆಂಟಾಗಿ ಎಫರ್ಟ್ ಹಾಕ್ತಾ ಪ್ರಿಪೇರ್ ಮಾಡಿ ಗೈಸ್. ನೌ ಐ ವಿಲ್ ಸ್ಟಾರ್ಟ್ ವಿತ್ FDA. ಓಕೆ, FDA ಪರೀಕ್ಷೆಯನ್ನು ಯಾರೆಲ್ಲ ಬರಿಬೋದು? ಓಕೆ, ಯಾರೆಲ್ಲ ಬರಿಬೋದು ಅಂದರೆ ಯಾವುದೇ ಪದವಿಯನ್ನು ಪಡೆದವರು. ಯಾವುದೇ ಪದವಿ ಅಂದರೆ ಏನು? BA ಮಾಡಿದವರು, BCom ಮಾಡಿದವರು, ಓಕೆ, MBA ಮಾಡಿದವರು, MBBS ಮಾಡಿದವರು ಕೂಡ ಬೇಕು ಅಂದರೆ ಬರಿಬೋದು. ಎನಿ ಪದವಿ, ಓಕೆ, ಪದವಿ ಮುಗಿಸಿದವರು ಈ ಒಂದು FDA ಹುದ್ದೆಗೆ ಪರೀಕ್ಷೆಯನ್ನು ಬರೀಬಹುದು. ಓಕೆ, ಸೊ ಯಾರ್ಯಾರು ಡಿಗ್ರಿ ಮುಗಿಸಿದಿರಿ, ಈಗ ಮುಗಿಸಿದಿರಿ ಅಥವಾ ಲೇಟಾಗಿ ಮುಗಿಸಿದಿರಿ, ಇಟ್ ರಿಯಲಿ ಡಸಂಟ್ ಮ್ಯಾಟರ್. FDA ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು, ಅಪ್ಲಿಕೇಶನ್ ಬಿಟ್ಟ ಮೇಲೆ. ಇನ್ನು ಈ SDA ಹುದ್ದೆಗೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ FDA ಫುಲ್ ಫಾರ್ಮು, SDA ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ. ಓಕೆ, ಇದಕ್ಕೆ ಏನು ಕೇಳ್ತಾರೆ? PUC ಮುಗಿಸ್ತವ್ರು, PUC 12th ಪಾಸ್ ಆದವರು ಎಲ್ಲರೂ ಕೂಡ ಈ SDA ಎಕ್ಸಾಮ್ನ ಬರೀಬಹುದು. ಆ್ಯಂಡ್ FDAಕ್ಕಿಂತನೂ SDA ಎಕ್ಸಾಮ್ನ ಜಾಸ್ತಿ ಜನನೂ ಬರೀತಾರೆ. ಆ್ಯಂಡ್ ಕಾಂಪಿಟೇಷನ್ ಕೂಡ SDA ಒಳಗೆ ಜಾಸ್ತಿ ಇರುತ್ತೆ. ಯಾಕಂದರೆ PUC ಮುಗಿಸ್ತವ್ರೆಲ್ಲ ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೆ. ಹೀಗಾಗಿ ಕಾಂಪಿಟೇಷನ್ ಮಾತ್ರ SDA ಒಳಗೆ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಕ್ವಶನ್ ಪೇಪರ್ ಕೂಡ SDAದೇ ಬೆಟರ್ ಕ್ವಾಲಿಟಿದು ಕೂಡ ಇರುತ್ತೆ. ಆ್ಯಂಡ್ ಅವಾಗಿಂದನೇ ಕಾಂಪಿಟೇಷನ್ ಶುರುವಾಗಿರುತ್ತೆ. ಸೊ ಅದಕ್ಕೆ SDA ಓದೋರು ಡೆಫಿನೆಟ್ಲಿ ಕಾಂಪಿಟೇಷನ್ ಇದೆ. ಆ್ಯಂಡ್ ಈ ಜಾಬ್ಗಳಿಗೆ ಈವನ್ 35 FDAದವರಿಗೆ 35,000 30,000ವರೆಗೂ ಕೈಗೆ ಬರುತ್ತೆ. ಆ್ಯಂಡ್ 25,000 ರೂಪಾಯಿ ಈ ಒಂದು SDAದವರಿಗೆ ಸ್ಯಾಲ್ರಿ ಬರುತ್ತೆ. ಆ್ಯಂಡ್ ಎನಿವೆ ಪೇ ಕಮಿಷನ್ಗಳು ಹೋದಂಗೆಲ್ಲ ನೆಕ್ಸ್ಟ್ ಒಂದು 20 ಇಯರ್ಸ್ ಒಳಗಾಗಿ ನಿಮಗೆ ಲಕ್ಷಗಟ್ಟಲೆ ಸ್ಯಾಲ್ರಿ ಬರುತ್ತೆ ಗೈಸ್. ಓಕೆ, ಆ್ಯಂಡ್ ಸೊ ಅದಕ್ಕೆ ಮುಂದಿನ 30 ವರ್ಷ ನಿಮ್ಮ ಬದುಕು, ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತ ನಿಮಗನಿಸ್ತಿತ್ತು ಅಂದರೆ ವೈ ಡೋಂಟ್ ಯು ಟ್ರೈ ಇಟ್ ನೌ, ವೈ ಡೋಂಟ್ ಯು ಸ್ಯಾಕ್ರಿಫೈಸ್ ಸಮಥಿಂಗ್ಸ್ ನೌ. ಓಕೆ, ಯಾವತ್ತೂ ಕೂಡ ಈ ಫಂಕ್ಷನು ಪಾರ್ಟಿ ಬರೀ ಅಂಥವ್ಕೂರನ್ನೇ ಮಾಡ್ಕೊಂಡು ಹೋಗಬೇಡ್ರಿ. ಅನಿವಾರ್ಯತೆ ಇತ್ತಂದರೆ ಮಾತ್ರ ನೀವು ಹೋಗ್ಬೋದು. ಆ್ಯಂಡ್ ಮನೆಗೆ ಯಾವಾಗ ಬೇಕಾದಾಗ ಮನೆಗೆ ಹೋಗಬೇಡ್ರಿ. ಯಾರ್ದೋ ಮದುವೆ ಇದೆ, ಯಾವ ಮದುವೆನೂ ಕೂಡ ನೀವು ಹೋಗಲಿಲ್ಲ ಅಂದರೆ ನಿಲ್ಲೋದಿಲ್ಲ. ಸೊ ಅದಕ್ಕೆ ಸಮಯ ಕೊಡಬೇಡ್ರಿ. ಓಕೆ, ಓದಕ್ಕೆ ಬರೆಯೋಕ್ಕೆ ಸಮಯ ಕೊಡ್ರಿ. ಒಂದು ದಿನ ನೀವು ಊರಿಗೆ ಹೋಗಿದ್ರೆ 2-3 ದಿನ ಅದರಿಂದ ರಿಕವರಿ ಆಗಕ್ಕೆ ಬರುತ್ತೆ. ಒಂದು ವಾರ ಹೋದರೆ ನೀವು ಇಲ್ಲಿ 1 ತಿಂಗಳಿದ್ದು ಓದಿದ್ದು ಒಂದೇ, ಆ 1 ವಾರ ಊರಿಗೆ ಹೋಗಿದ್ದು ಒಂದೇ.
ಬಿಕಾಸ್ ಅಲ್ಲಿ ಹೋದಾಗ ನಿಮ್ಮ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ, ಅಲ್ಲಿ ಹೋದಾಗ ನೀವು ಮೀಟ್ ಆಗುವಂಥ ಜನನೇ ಬೇರೆ ಇರ್ತಾರೆ, ಅಲ್ಲಿ ಹೋದಾಗ ನೀವು ಕೇಳುವಂಥ ಡೈಲಾಗೇ ಬೇರೆ ಇರ್ತವೆ. ಆ್ಯಂಡ್ ಇಲ್ಲಿ ನೀವು ಬೇರೆ ಕಡೆ ಮನೆ ಬಿಟ್ಟಿದ್ದಾಗ ನಿಮ್ಮ ಮೆಂಟಾಲಿಟಿನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅಂಥವು ಕೂಡ ಅವಾಯ್ಡ್ ಮಾಡಿ ಗೈಸ್. ಓಕೆ, ಆ್ಯಂಡ್ ಎಲ್ಲಿವರೆಗೂ ನೀವು ಸಕ್ಸಸ್ ಆಗೋದಿಲ್ಲ, ಎಲ್ಲಿವರೆಗೂ ನೀವು ಅರ್ನ್ ಮಾಡೋಕ್ಕೆ ಶುರು ಮಾಡೋದಿಲ್ಲ, ಎಲ್ಲಿವರೆಗೂ ನೀವು ಜಗತ್ತಿಗೆ ಪ್ರೂವ್ ಮಾಡಿ ತೋರಿಸೋದಿಲ್ಲ, ಅಲ್ಲಿವರೆಗೂ ದಿಸ್ ವರ್ಡ್ ಈಸ್ ಸೋ ಬ್ಯಾಡ್, ಅವರು ನಿಮಗೆ ಕೇರ್ ಕೂಡ ಮಾಡೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಗುರಿ ನೀವು ಅಂದ್ಕೊಂಡಿರುವಂಥ ಗುರಿ ತಲುಪೋವರೆಗೂ ಇವ್ರ ಮೇಲೆ ಎಫರ್ಟ್ ಹಾಕ್ತಾನೇ ಇರಬೇಕು. ಆಮೇಲೆ ಡಿಪ್ಲೊಮಾ, JOC ಇವೆಲ್ಲ ಪಾಸ್ ಆದವರು ಕೂಡ SDA ಪರೀಕ್ಷೆಯನ್ನು ಬರೆಯಬಹುದು. ಓಕೆ, ಸೆಕೆಂಡ್ PUC ಮೇಲೆ ಇರುತ್ತೆ. SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ವೆರಿ ಗುಡ್ ಜಾಬ್. ಆ್ಯಂಡ್ FDA SDA ತುಂಬ ಒಳ್ಳೆ ಜಾಬು, ಡೆಸ್ಕ್ ಜಾಬ್ಸು. ಯಾರು 10 to 5 o'clock 10 ಗಂಟೆಯಿಂದ 5 ಗಂಟೆವರೆಗೂ ನನಗೆ ಜಾಬ್ ಇರಬೇಕು, ಆಮೇಲೆ ನನಗೆ ರೆಸ್ಟ್ ಬೇಕು ಅಥವಾ ಮನೆಗೆ ಹೋಗಬೇಕು ಅಂತ ಯಾರಿದ್ದೀರಿ ಅವ್ರಿಗೆಲ್ಲ ಹೇಳಿ ಮಾಡಿಸ್ತಂಥ ಜಾಬ್ಸ್ಗಳು FDA ಮತ್ತು SDA. ಓಕೆ, ಯಾರು 20 ಸರ್ ನಮ್ಮದೇನಿದ್ರು 24/7 ಸರ್. ಓಕೆ, 24/7 ಆನ್ ಡ್ಯೂಟಿ ಸರ್ ನಮ್ಮದು, 365 days ಅಂತ ಯಾರಿದ್ದೀರಿ, ಯು ಬೆಟರ್ ಟ್ರೈ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಓಕೆ, ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಸೆಟ್ ಆಗ್ತೀರಿ. ಅರೆ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ, ಎಷ್ಟು ಸರ್ಕಾರಕ್ಕೆ ಕೆಲಸ ಮಾಡಿದ್ರು ಅಷ್ಟೇ, ನಮಗೆ ಬೇಡ, ನಮಗೆ 10 to 5 ಗಂಟೆವರೆಗೂ ಜಾಬ್ ಬೇಕು ಅಂದರೆ ಡೆಫಿನೆಟ್ಲಿ ಬೆಟರ್ ಟ್ರೈ ಫಾರ್ ದಿಸ್. ಇವತ್ತೇ ನೀವು ನಿರ್ಧಾರ ಮಾಡಿರಿ, ಆ ಎಕ್ಸಾಮ್ಸ್ನ ಬರೀರಿ. ವಯೋಮಿತಿ ಏನೇನಿದ್ದಾವೆ, ಓಕೆ, FDA ಮತ್ತು SDAಗೆ ವಯೋಮಿತಿ ಎರಡಕ್ಕೂ ಕನಿಷ್ಠ 18 ವರ್ಷ ಇದ್ದಾವೆ. ಓಕೆ, 18 ವರ್ಷ ಆಗಿರಬೇಕು. ಆ್ಯಂಡ್ FDA ಬರೆಯೋಕ್ಕಂತೂ ಡಿಗ್ರಿ ಮುಗಿಸಿರ್ಬೇಕು, ಅಂದರೆ 21 ವರ್ಷ ಆಗಿರಬೇಕು. ಓಕೆ, ಗರಿಷ್ಠ ವಯೋಮಿತಿ ಎರಡಕ್ಕೂ ಕೂಡ 35 ವರ್ಷ ಇದ್ದಾವೆ. ಓಕೆ, ಇದು ಯಾರಿಗೆ, ಸಾಮಾನ್ಯ ವರ್ಗದವರಿಗೆ ಗರಿಷ್ಠ, ಮ್ಯಾಕ್ಸಿಮಮ್ ಏಜ್ ಫಾರ್ ಜನರಲ್ ಕ್ಯಾಟಗರಿ. ಇನ್ನು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಎಷ್ಟಿದ್ದಾವೆ, 38 ವರ್ಷ ಇದೆ. ಆ್ಯಂಡ್ ಇದನ್ನು ಈ ಸರ್ತಿ KASಗೂ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ, ಮೇ ಬಿ FDAಗೂ ಕೂಡ ಹೆಚ್ಚಿಗೆ ಮಾಡಬಹುದು, ಅಪ್ಕಮಿಂಗ್ ಒಂದು ನೋಟಿಫಿಕೇಷನಲ್ಲಿ ಮಾಡಬಹುದು. ಓಕೆ, ದಟ್ಸ್ ಅ ಕ್ವಶನ್ ಮಾರ್ಕ, ನೀವು ಮತ್ತೆ ಕಮೆಂಟ್ ಹಾಕಬೇಡ್ರಿ. SC ST ಅವರಿಗೆ 40 ವರ್ಷ, ಇನ್ನೂ 2 ವರ್ಷ ಎಕ್ಸಾಮ್ಸ್ ಏನಿದೆ, 40 ವರ್ಷ. ಸರ್ 40 ವರ್ಷಕ್ಕೆ ಜಾಬ್ ತೊಗೊಂಡು ಏನು ಮಾಡ್ಬೋದು ರೀ? ನೋ, ಇನ್ನೂ 20 ವರ್ಷ ಉಳಿಯುತ್ತಲ್ವ. 20 years ಈಸ್ ಲಾಂಗ್ ಟೈಮ್ ಗೈಸ್. ಓಕೆ, ದಟ್ಸ್ ವೈ ಸಮ್ ಪೀಪಲ್ ಈವನ್ ಟ್ರೈ ಆ್ಯಂಡ್ ಸಕ್ಸಸ್ಫುಲ್ಲು ಕೂಡ ಆಗ್ತಾರೆ ಅದರೊಳಗೆ. ಓಕೆ, ಜಸ್ಟ್ ನಿಮಗೆ ಸೇರಬೇಕು ಅಂತ ಇಚ್ಛೆ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಟ್ರೈ ಗೈಸ್. ಮಾಜಿ ಸೈನಿಕರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ, ಜೀತ ಕಾರ್ಮಿಕರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ. ಇದೊಂದು ನೆನಪಿಟ್ಕೊಳ್ರಿ. ಓಕೆ, 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇವರಿಗೆ ಇರುತ್ತೆ. ಓಕೆ, ಸೊ ರಿಮೆಂಬರ್ ಗೈಸ್. ನೆಕ್ಸ್ಟ್, ಪರೀಕ್ಷಾ ವಿಧಾನ ಹೇಗಿರಬಹುದು? ಇದು ಒಂದು ಬಹಳಷ್ಟು ಜನ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ, ಏನಾದರೂ ವಿಧಾನದೊಳಗೆ ಚೇಂಜ್ ಮಾಡಬೇಕಾ ಅಂತೇಳಿ. ನಿಮಗೇನು ಅನಿಸಿದೆ ಗೈಸ್, ವಿಧಾನಗಳೊಳಗೆ ಚೇಂಜ್ ಮಾಡಬೇಕಾ? ಈ ಪರೀಕ್ಷಾ ವಿಧಾನದೊಳಗೆ ಚೇಂಜ್ ಮಾಡೋದಾದರೆ ಹೆಂಗೆ ಮಾಡಬೇಕು? ಓಕೆ, ದಟ್ ಈಸ್ ಆಲ್ಸೋ ಕ್ವಶನ್ ಮಾರ್ಕ್. ನೀವು ಆನ್ಸರ್ ಮಾಡಿರಿ. ಕೆಳಗಡೆ ನಾನು 2 ಆಪ್ಷನ್ಸ್ ಕೊಡ್ತೀನಿ. ಆಫ್ಲೈನ್ ಈಗ ಹೆಂಗಿದೆಯಲ್ವಾ, OMRನಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ 4 ಉತ್ತರಗಳಿರ್ತವೆ. ನಿಮಗೆ A ಅನಿಸಿದರೆ A ಮೇಲೆ ಟಿಕ್ ಮಾಡಬೇಕು, B ಅನಿಸಿದರೆ B ಮೇಲೆ ಟಿಕ್ ಮಾಡಬೇಕು, ಹಂಗಿರ್ತಾವಲ್ವ. ಸೊ ಇದು ಈಗಿರುವಂಥ ಸಿಸ್ಟಮ್, ಇದನ್ನೇ ಮುಂದುವರಿತದ. ಅಥವಾ ಇತ್ತೀಚೆಗೆ ಈ ಫ್ರಾಡ್ಗಳು ಹೆಚ್ಚಾಗ್ತಿದ್ದಾವೆ, ಸ್ಕ್ಯಾಮ್ಗಳು ಹೆಚ್ಚಾಗ್ತಿದ್ದಾವೆ ಎಲ್ಲ ಎಕ್ಸಾಮ್ ಒಳಗೆ. ಸೊ ಅದಕ್ಕೆ ಆನ್ಲೈನ್ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಾದರೂ ನಡೆಸೋಕ್ಕಾಗತ್ತಾ? ಓಕೆ, ಸೊ ಡೌಟ್ಫುಲ್ ಇದೆ, ಬಿಕಾಸ್ ಇಷ್ಟೊಂದು ಅವೇರ್ನೆಸ್ ಇರೋದಿಲ್ಲ, ಇಷ್ಟೊಂದು ಎಕ್ಸ್ಪೋಜರ್ ರೂರಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ ಇರೋದಿಲ್ಲ. ಒಂದು ಕನ್ನಡದೊಳಗೆ ಕೊಡೋ ಬದಲಿ ಇಂಗ್ಲೀಷ್ ಒಂದು ವರ್ಡ್ ಹಾಕಿ ಏನಾದರೂ ಕ್ವಶನ್ ಮಾಡಿದರೆ ಅದರ ಸಂಬಂಧ 3 ದಿನ ಸ್ಟ್ರೈಕ್ ಮಾಡ್ತಾರೆ ಹುಡುಗರು. ಸೊ ಆನ್ಲೈನ್ ಟೆಸ್ಟ್ ಐ ಡೋಂಟ್ ಥಿಂಕ್ ಈಗ ನಮ್ಮ ವಿದ್ಯಾರ್ಥಿಗಳು ರೆಡಿ ಇದ್ದಾರೆ ಅಂತ, ಬಟ್ ಕೊಟ್ಟರೆ ಒಳ್ಳೆಯದು, ಸ್ಕ್ಯಾಮ್ನ ಕಡಿಮೆ ಮಾಡಬಹುದೇನೋ ಅಂಥೇಳಿ. ಇಲ್ಲ ಅಂದರೆ ನನಗೆ ಒಂದು ಅನಿಸ್ತತೆ ಗೈಸ್, ನನ್ನ ಒಂದು ಒಪಿನಿಯನ್, ಆಫ್ಲೈನ್ ಟೆಸ್ಟ್ ಮತ್ತು ಆನ್ಲೈನ್ CBT ಇವೆರಡು ಬೇಡ ಅಂದರೆ, ಸೊ ನನಗನ್ಸುತ್ತೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಕೊಡಬೇಕು. ಓಕೆ, ಸೊ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಹೆಂಗೆ, ಏನೇ ಇದ್ದರೂ ಅಂದರೆ ಬರಿಬೇಕೆಲ್ಲ. ಓಕೆ, 2 ಅಂಕದ್ದು, 4 ಅಂಕದ್ದು, 6 ಅಂಕದ್ದು ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಓಕೆ, ಉತ್ತರಗಳನ್ನು ಬರೆಸ್ಬೇಕು, ಕೈಯಿಂದ ಬರಿಬೇಕು, ಟಿಕ್ ಹಾಕೋದಲ್ಲ.
ಐ ಥಿಂಕ್ ಇಂಥ ಒಂದು ಪರೀಕ್ಷೆಯಲ್ಲಿ ಕಾಪಿ ಮಾಡುವಂಥದ್ದು ಅಥವಾ ಸ್ಕ್ಯಾಮ್ ಮಾಡುವಂಥದ್ದು ಕಡಿಮೆ ಆಗ್ಬೋದು ಅಂತ ನನಗನ್ಸುತ್ತದೆ. ನಿಮಗೇನು ಅನಿಸುತ್ತದೆ ಗೈಸ್? ಇದ್ರ ಬಗ್ಗೆ ಇನ್ನೂ ಅಂತಿಮವಾಗಿಲ್ಲ. ಸೊ ಓಲ್ಡ್ ಸಿಸ್ಟಮೇ ಮುಂದುವರಿಯಬಹುದು. ಓಕೆ, ನೆಕ್ಸ್ಟ್ FDA ಮತ್ತು SDA ಪರೀಕ್ಷೆಗೆ ಸಿದ್ಧತೆ ಹೇಗಿರಬೇಕು ಮತ್ತು ಯಾವ ಪೇಪರ್ಗಳು ಬರ್ತವೆ? ಪೇಪರ್ 1 ಇದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಆಗಿರ್ತದೆ. ಇದನ್ನು ಎಲ್ಲರೂ ಬರೆಯೋ ಅವಶ್ಯಕತೆ ಇಲ್ಲ. ಯಾರ್ಯಾರೆಲ್ಲ 10th ವರೆಗೂ ಕನ್ನಡ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಆಗಿ ಯಾರು ಓದಿದಿರ ಅವರೆಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಯಾರು ಹಂಗೆ ಓದಿಲ್ಲ ಅವರು ಬರೆಯುವಂಥ ಅವಶ್ಯಕತೆ ಇದೆ ಗೈಸ್. 10ನೇ ತರಗತಿವರೆಗೆ ಕನ್ನಡವನ್ನು ಪ್ರಥಮ ದ್ವಿತೀಯ ಐಚ್ಛಿಕ ವಿಷಯವಾಗಿ ಓದದಿರುವರು, ಓಕೆ, ಯಾರು ಓದಿಲ್ಲ ಅವ್ರ ಪರೀಕ್ಷೆ ಈ ಕಂಪಲ್ಸರಿ ಕನ್ನಡನ ಬರಿಬೇಕಾಗುತ್ತೆ. ಓಕೆ, ಸೊ ಯಾರು ಓದಿದ್ದಾರೆ ಕನ್ನಡ ಅಲ್ಲಿ ತನಕ ನಾವೆಲ್ಲ ಓದಿದ್ದೀವಲ್ವ, ಕನ್ನಡ ಮಾಧ್ಯಮದಲ್ಲೇ ಓದಿದ್ದೀರ ಅಂದರೆ ನೀವೆಲ್ಲ ಇದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. 10ನೇ ತರಗತಿಯವರಿಗೆ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದವರು ಬರೆಯುವ ಅವಶ್ಯಕತೆ ಇಲ್ಲ. KPSC ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಆಲ್ರೆಡಿ ಈ ಬೇಸಿಕ್ ಕನ್ನಡ ಅಂತ ಏನೇನು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ, ಗ್ರೂಪ್ C ಆಗೋಕ್ಕಿಂತ ಮುಂಚೆ, FD ಆಗೋಕ್ಕಿಂತ ಮುಂಚೆ, KS ಆಗೋಕ್ಕಿಂತ ಮುಂಚೆ ಏನು ಕಂಡಕ್ಟ್ ಮಾಡಿದ್ದಾರೆ ಅದನ್ನು ಬರೆಯುವಂಥ, ಅಲ್ಲಿ ಏನಾದರೂ ಪಾಸ್ ಆಗಿದ್ದರೆ ವಾಪಸ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಪೇಪರ್ 1 ಏನೇನಿರುತ್ತೆ ಇದ್ರ ಬಗ್ಗೆನೂ ಕೂಡ ನಿಮಗೆ ಸ್ವಲ್ಪ ವಿವರಣೆ ಕೊಡಬೇಕು ಅಂದರೆ, ವಿವರಣಾತ್ಮಕವಾಗಿ ಮಾದರಿ ಪರೀಕ್ಷೆ ಇರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ, ಪ್ರಬಂಧ ಬರೆಯೋದಿರುತ್ತೆ. ಓಕೆ, ಸೊ ಹಾಗೆ ತತ್ಸಮ ತದ್ಭವ ಇರ್ತವೆ, ಪ್ಯಾಸೇಜ್ ರೀಡಿಂಗ್ ಇರ್ತವೆ. ಓಕೆ, ಈ ಥರ ಎಲ್ಲ ಈ ಮಾದರಿ ಪರೀಕ್ಷೆ ಆಗಿರ್ತದೆ. ಇದು 150 ಅಂಕಗಳಿಗೆ ಇರ್ತದೆ. ಓಕೆ, 150 ಅಂಕಗಳಿಗಿರ್ತದೆ. ನಿಮಗೆ 90 ನಿಮಿಷಗಳ ಸಮಯ ಇರ್ತದೆ. ಯಾರು ಇಂಗ್ಲೀಷ್ ಮೀಡಿಯಂನಲ್ಲಿ ಸ್ಕೂಲಲ್ಲಿ ಓದಿದಿರ, ಕನ್ನಡನ ಓದಿಲ್ಲ ಅವರಿಗೆ ಮಾತ್ರನ. ಇಲ್ಲಿ 150ಕ್ಕೆ ನೀವು 50 ಅಂಕಗಳನ್ನು ತಗೋಬೇಕು. ಆ್ಯಂಡ್ ದಿಸ್ ಈಸ್ ನಾಟ್ ಅ ಟಫ್ ಎಕ್ಸಾಮ್ ಗೈಸ್, ಇದು ಈಜಿನೇ ಇರುತ್ತೆ. ಸ್ವಲ್ಪ ನಿಮ್ಗೆ ಯಾರಿಗಾದರೂ ಬಿಲ್ಕುಲ್ ಕನ್ನಡ ಬರೋದಿಲ್ಲ ಅಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಸಮ್ ಟೈಮ್. ಓಕೆ, ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು. ಕನ್ನಡ ಬರೆಯೋಕ್ಕೆ ಬರಬೇಕು. ನಿಮಗೆ ಬರೇ ಮಾತಾಡೋಕ್ಕೆ ಬಂದರೆ ಸಾಕಾಗೋದಿಲ್ಲ, ಕನ್ನಡ ಬರೆಯೋಕ್ಕೆ ಬರ್ತಿದ್ರೆ ನೀವು ಆರಾಮಾಗಿ 50 ಮಾರ್ಕ್ಸ್ ತೊಗೊಂಡು ಈ ಎಕ್ಸಾಮ್ನ ಪಾಸ್ ಆಗ್ಬೋದು. ಇದು ಕಂಪಲ್ಸರಿ ಕನ್ನಡ ಐ ಆಮ್ ಟಾಕಿಂಗ್ ಅಬೌಟ್. ಓಕೆ, ಇನ್ನು ಪೇಪರ್ 2 ಒಳಗೇನು ಬರುತ್ತೆ ನೋಡಿ, ಸಾಮಾನ್ಯ ಕನ್ನಡ. ನೀವು ಸಾಮಾನ್ಯ ಕನ್ನಡ ಆದರೂ ತೊಗೊಂಡು ಬರಿಬಹುದು ಅಥವಾ ಸಾಮಾನ್ಯ ಇಂಗ್ಲೀಷ್ ಆದರೂ ತೊಗೊಂಡು ಬರಿಬಹುದು. ಓಕೆ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಕನ್ನಡದೊಳಗೆ ಏನೇನು ಬರ್ತದೆ, ಸಾಮಾನ್ಯ ಕನ್ನಡದೊಳಗೆ 2-3 ಸೆಗ್ಮೆಂಟ್ ಬರ್ತವೆ. ಸೊ ಇದರೊಳಗೆ ಕನ್ನಡ ಸಾಹಿತ್ಯ, ಕನ್ನಡದ ಅತ್ಯಂತ ಹಳೆಯ ಕವಿ ಯಾರು, ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ಬರೆದವ್ರು ಯಾರು, ಆ್ಯಂಡ್ ತ್ರಿರತ್ನಿಯರು, ಕನ್ನಡದಲ್ಲಿ ತ್ರಿರತ್ನಿಯರು ಅಂತ ಯಾರಿಗೆ ಕರೀತಾರೆ, ಇಂಥವು ಸಾಹಿತ್ಯದ ಆಧಾರದ ಮೇಲೆ. ಬೆಟ್ಟದ ಜೀವ ಕಾದಂಬರಿಯ ಕರ್ತೃ ಯಾರು, ಒಡಲಾಳದ ಕರ್ತೃ ಯಾರು, ಹೀಗೆ. ಓಕೆ, ಸಾಹಿತ್ಯಕ್ಕೆ ಸಂಬಂಧಿಸಿದಂಥ. ಓಕೆ, ಅಮೃತಮತಿ ಮತ್ತು ಚಂದ್ರಮತಿ ಎಂಬ 2 ಒಂದು ಕ್ಯಾರೆಕ್ಟರ್ಗಳು, ಒಂದು ಪಾರ್ಟ್ಗಳು ಯಾವ ಒಂದು ಹಳೆಯ ಕೃತಿಯಲ್ಲಿ ಬರ್ತವೆ ಅಂತ ಕೇಳ್ಬೋದು. ಹಾಗೆ ಸಾಹಿತ್ಯದ್ದು. ಓಕೆ, ಸಾಹಿತ್ಯದ ರಿಲೇಟೆಡ್ ಕ್ವಶನ್ಸ್ಗಳು ಇಲ್ಲಿ ಡೆಫಿನೆಟ್ಲಿ ನಿಮಗೆ ಬರ್ತವೆ. ಆ್ಯಂಡ್ ಕನ್ನಡ ಭಾಷಾ ಜ್ಞಾನ. ಓಕೆ, ಕನ್ನಡದ ಬಗ್ಗೆನೇ ಎಲ್ಲಿ ಹುಟ್ಟಿತು ಆ್ಯಂಡ್ ಎಷ್ಟು ವರ್ಷ ಇದೆ, ಕ್ಲಾಸಿಕಲ್ ಸ್ಟೇಟಸ್ ಇದೆಯಾ ಕನ್ನಡಕ್ಕೆ, ಶಾಸ್ತ್ರೀಯ ಸ್ಥಾನಮಾನಗಳು ಸಿಕ್ಕಿದವ, ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಆಗಿರ್ಬೋದು, ಕನ್ನಡ ತಂತ್ರಾಂಶ ಆಗಿರ್ಬೋದು, ಸೋ ಮೆನಿ ಥಿಂಗ್ಸ್ ಕನ್ನಡ ಭಾಷೆ ಬಗ್ಗೆ ಇರುತ್ತೆ. ಅದು ಆದಮೇಲೆ ಈ ಕನ್ನಡ ವ್ಯಾಕರಣ, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಕನ್ನಡ ವ್ಯಾಕರಣ ಮೇಲೆ ನಿಮಗೆ ಪ್ರಶ್ನೆಗಳು ಇರ್ತವೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಹೂ ಕ್ಲಿಯರ್ಸ್ ಈ ಒಂದು FDA ಮತ್ತು SDA ಪರೀಕ್ಷೆನ ಯಾರು ಕ್ಲಿಯರ್ ಮಾಡ್ತಾರೆ, ಯಾರು ಪಾಸ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕನ್ನಡ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಉತ್ತಮ ಅಂಕಗಳನ್ನೇ ಪಡೆದಿದ್ದಾರೆ. ಓಕೆ, ಸೊ ಉತ್ತಮ ಅಂಕಗಳನ್ನು ಪಡೆದವ್ರಿಗೆ ಭಾಳ ಸಿಂಪಲ್ ಇರುತ್ತೆ. ಜನರಲ್ ಸ್ಟಡೀಸ್ ಅಂತೂ ಟಫ್ ಆಗುತ್ತೆ ಗೈಸ್. ಜನರಲ್ ಸ್ಟಡೀಸ್ ಇವತ್ತಿನ KPSC ಪ್ಯಾಟರ್ನಲ್ಲಿ ಡೆಪ್ತಾಗಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅಲ್ಲಿ ಎಷ್ಟೇ ಭಾಳನೇ ಡೆಪ್ತಾಗಿ ಪ್ರಿಪ್ರೇಷನ್ ಮಾಡಿದರೂ ಕೂಡ 60 to 70 ನೀವು ಕ್ವಶನ್ ಕರೆಕ್ಟ್ ಮಾಡಬೇಕು ಅಂದರೆ ಇನಫ್ ಆಗುತ್ತೆ. ಸೊ ಅಂಥ ಸಂದರ್ಭದೊಳಗೆ ಕನ್ನಡ ಹುಡುಗರು 90 ಕ್ವಶನ್ಸ್ ಎಲ್ಲ ಕರೆಕ್ಟ್ ಮಾಡ್ತಿದ್ದಾರೆ, 80 to 90 ಕ್ವಶನ್ ಕರೆಕ್ಟ್ ಮಾಡ್ತಿದ್ದಾರೆ. ಎಸ್, ಸಮ್ ಟೈಮ್ ಇಟ್ ಮೇ ರೀಚ್ 70 to 80 ಕ್ವಶನ್ ಮಾತ್ರ ಮಾಡೋಕ್ಕಾಗ್ಬೋದು, ಬಟ್ ಮೆಜಾರಿಟಿ ಆಫ್ ದಿ ಟೈಮ್ ಮಾಡ್ತಿದ್ದಾರೆ. ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಆಗಿರ್ಬೋದು, ಹಾಗೆ ಪ್ರಿಪೇರ್ ಕೂಡ ಮಾಡ್ತಾರೆ. ಕನ್ನಡ ಯಾವ ಥರ ಪ್ರಿಪೇರ್ ಮಾಡಬೇಕು ಸರ್, ಕನ್ನಡ ಆ್ಯಂಡ್ ಇಂಗ್ಲೀಷ್ ಬದಲಿ ಇವತ್ತು
ಕೆಲವೊಬ್ರು ಹೇಳ್ತಾರೆ ಗ್ರೂಪ್ ಸಿ ಟೈಪ್ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಕಂಪ್ಯೂಟರ್ ಕನ್ನಡ ಇಂಗ್ಲೀಷ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ. ಇಲ್ಲ, ಕೆಲವೊಂದಿಷ್ಟು ಸಾಹಿತಿಗಳು ಅದನ್ನು ಅಪೋಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಈಗ ಕರ್ನಾಟಕದಲ್ಲಿ ಕನ್ನಡಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕೂಡ ಕೊಡ್ತಾ ಇರೋದ್ರಿಂದ ಅದು ಡೌಟ್ ಇರಬಹುದು ಅಂತ ನಾನು ಹೇಳ್ತಿದ್ದೀನಿ. ಸೊ ಇದೇ ಪ್ಯಾಟರ್ನಲ್ಲಿ ನಿಮಗೆ ಬರುತ್ತೆ. ಹೀಗೇ ನೀವು ಈಗಿಂದ ಓದೋದು ಒಳ್ಳೆಯದು. ಅದೇನಾದರೂ ಬದಲಾವಣೆ ಆದರೂ ಕೂಡ ನಿಮಗೆ ಕನ್ನಡ ನಿಮಗೆ ಉಪಯೋಗ ಆಗುತ್ತೆ. ಇಂಗ್ಲೀಷ್ಗಂತೂ ನಾನು ಆಲ್ರೆಡಿ ಹೇಳಿದ್ದೀನಿ, ಇಂಗ್ಲೀಷಲ್ಲಿ ಯಾರ್ಯಾರು ಓದಬೇಕು, ಇವಕ್ಕೆ ಯಾವ್ಯಾವ ಪುಸ್ತಕವನ್ನು ಓದಬೇಕು ನೋಡಿ. ಈ ಕನ್ನಡ ವ್ಯಾಕರಣ ದರ್ಪಣ ಅಂತ ಹೇಳ್ಬಿಟ್ಟು ಮೈಸೂರು, ಹಳೆಯ ಮೈಸೂರು ವಿಶ್ವವಿದ್ಯಾಲಯದ ಒಂದು ಪುಸ್ತಕ ಇದೆ, ಅದನ್ನು ಓದ್ಬೋದು. ಅರಳಿಗುಪ್ಪಿ ಕನ್ನಡ ವ್ಯಾಕರಣ, ಓಕೆ. ಸೊ ಅರಳಿಗುಪ್ಪಿ ಪುಸ್ತಕನ ನೀವು ಓದಬಹುದು. ಆ್ಯಂಡ್ ಇನ್ನೊಂದು KM ಸುರೇಶ್ ಸರ್ ಅವರ ಒಂದು ಪುಸ್ತಕ ಇದೆ, FDA ಮತ್ತು SDAಗೆ ಸಾಮಾನ್ಯ ಕನ್ನಡ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಇದೆ. ಅದರೊಳಗೆ ನಿಮಗೆ ಕ್ವಶನ್ ಪೇಪರ್ ಕೂಡ ಸಿಗ್ತವೆ, ಹೆಂಗೆ ಕ್ವಶನ್ಸ್ ಬರ್ತಿರ್ತವೆ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಗೈಸ್. ಇದನ್ನು ಬಿಟ್ಟರೆ 8th 9th 10th 11th 12th ತರಗತಿಯ ಕನ್ನಡ, ಓಕೆ, ನಮ್ಮ ರಾಜ್ಯ DSERT ಪುಸ್ತಕ ಏನಿದಾವೆ ಅದರೊಳಗೆ ಕನ್ನಡ ಭಾಷೆಯ ಪುಸ್ತಕಗಳೇನಿದಾವೆ ಅದರೊಳಗಿನ 5 ಭಾಗಗಳು, ಕವಿ ಕಾವ್ಯ ಪರಿಚಯ ಆಗಿರ್ಬೋದು, ಪದಗಳಾಗಿರ್ಬೋದು, ತತ್ಸಮ ತದ್ವಗಳಾಗಿರಬಹುದು, ಕನ್ನಡ ಭಾಷೆಗೆ ಸಂಬಂಧಿಸಿದ ಏನೇನು ಇನ್ಫಾರ್ಮೇಷನ್ ಐತೋ ಅದನ್ನು ನೀವು ಓದಿದರೂ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಬೇಸಿಕ್ಸ್ ಗೈಸ್, ಇವೆಲ್ಲ ಬೇಸಿಕ್ಸು. ಇವುಗಳನ್ನು ನೀವು ರೆಫರ್ ಮಾಡಿದರೆ ಈ ಕನ್ನಡ ಭಾಷೆಗೆ ನೀವು ತುಂಬ ಚೆನ್ನಾಗಿ ಮಾರ್ಕ್ಸ್ನ ತೆಗಿಬೋದು. ಇನ್ನು ಪೇಪರ್ 3 ಅದೇ ಸಾಮಾನ್ಯ ಜ್ಞಾನ ಏನು ಬರುತ್ತೆ, ಜನರಲ್ ಸ್ಟಡೀಸ್, FDA ಮತ್ತು SDAಗೆ ಬೈ ಆ್ಯಂಡ್ ಲಾರ್ಜ್ ಏನೇನಿರ್ತವೆ, ಸಾಮಾನ್ಯ ಜ್ಞಾನದೊಳಗೆ ಭಾರತ ಸಂವಿಧಾನ ಇರುತ್ತೆ, ಭಾರತದ ಇತಿಹಾಸ ಇರುತ್ತೆ, ಭಾರತದ ಭೂಗೋಳಶಾಸ್ತ್ರ ಇರುತ್ತೆ, ಭಾರತದ ಆರ್ಥಿಕತೆ ಇರುತ್ತೆ, ಸಾಮಾನ್ಯ ವಿಜ್ಞಾನ, ಪ್ರಚಲಿತ ಘಟನೆಗಳು, ಮೆಂಟಲ್ ಎಬಿಲಿಟಿ, ಈವನ್ ಕರ್ನಾಟಕ ಜಾಗ್ರಫಿ, ಓಕೆ. ಸೊ ಕರ್ನಾಟಕ ಜಾಗ್ರಫಿ ಇರುತ್ತೆ, ಕರ್ನಾಟಕ ಎಕನಾಮಿ ಇರುತ್ತೆ, ಓಕೆ. ಸೊ ಇವು ಕೂಡ ನಿಮಗೆ ಇರ್ತವೆ. ಸೊ ಆದ್ದರಿಂದ ನೀವು FDA SDA ಪ್ರಿಪೇರ್ ಮಾಡೋರು ಕರ್ನಾಟಕ ಎಕನಾಮಿಕ್ ಸರ್ವೇನ ಡೀಟೇಲ್ ಆಗಿ ಓದಬೇಕು. ಸೊ ಎಕನಾಮಿಕ್ ಸರ್ವೆ ಸರ್ ಹಾಗಂದರೆ ಪೂರ್ತಿ ನಾನು ತೊಗೊಂಡು ಓದಬೇಕಂದ್ರೆ ಎಸ್, ಅದು 700-800 ಪೇಜಿಂದು ಪುಸ್ತಕ ಇದೆ, ಅದು ಭಾಳ ಆಗುತ್ತೆ. ಸೊ ಅದಕ್ಕೆ ನೀವು ಏನು ಮಾಡ್ಬೋದು, KM ಸುರೇಶ್ ಅವ್ರದ್ದು ಮ್ಯಾಗ್ಝಿನ್ ಬರುತ್ತೆ, ಒಂದು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ಬಿಟ್ಟು ಒಂದು ಮ್ಯಾಗ್ಝಿನ್ ಬರುತ್ತೆ. ಸೊ ಆ ಒಂದು ಮ್ಯಾಗ್ಝಿನನ್ನು ಓದ್ಬೋದು, ಓಕೆ. ಸೊ ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025 ಅಂತ ಅವ್ರು ಬಿಡ್ತಾರೆ. ಸೊ ಅದನ್ನೇ ಓದ್ಬೋದು ನೀವು, ಅದರೊಳಗೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಅದನ್ನಷ್ಟೇ ಓದ್ರಿ, ಅದನ್ನೇ ಜಾಸ್ತಿ ಟೈಮ್ ರಿವಿಷನ್ ಮಾಡಿರಿ. ಅದ್ರ ಸಂಬಂಧ ಮಲ್ಟಿಪಲ್ ಪುಸ್ತಕಗಳನ್ನ ಅವಕೂರನ್ನೆಲ್ಲ ತೊಗೊಳಕ್ಕೆ ಹೋಗಬೇಡ್ರಿ, ಅವೆಲ್ಲ ನಿಮಗೆ ಉಪಯೋಗ ಆಗೋದಿಲ್ಲ. ಸೊ ಅದರಿಂದ ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಏನಿದೆ ಆ ಒಂದು ಮ್ಯಾಗ್ಝಿನ್ ಬರುತ್ತೆ. ಸೊ ಅದನ್ನು ತೊಗೊಂಡು ಓದ್ಬೋದು. ನೀವು ಯಾವಾಗ ಎಕ್ಸಾಮ್ ಕರೆದಿರ್ತಾರೆ ಆ ವರ್ಷದ ತೊಗೊಂಡು ಓದೋದು ಒಳ್ಳೆಯದು. ಎಲ್ಲೆಲ್ಲಿ ಕರ್ನಾಟಕದ ಬಗ್ಗೆ ಫ್ಯಾಕ್ಟ್ಸ್ ಇರ್ತವೆ, ಕರ್ನಾಟಕದ ಯಾವ ಒಂದು ಸೆಕ್ಟರ್ಗೆ ಎಷ್ಟು ದುಡ್ಡು ಅಲೋಕೇಶನ್ ಮಾಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದು ನೀವು ನಾಳೆ FDA SDA ಆಗಿ ಜಾಬ್ಗೆ ಹೋದರೂ ಕೂಡ ಆ ಒಂದು ಜ್ಞಾನ ನಿಮಗೆ ಹೆಲ್ಪ್ ಆಗುತ್ತೆ ಗೈಸ್, ಓಕೆ. ಇನ್ನು ಓದಬಹುದಾದಂಥ ಪುಸ್ತಕಗಳು ಯಾವುವು, FDA SDA 2025 2026 ಕಾಲ್ಫಾರ್ಮ್ ಆಗಬೇಕಾದ್ರೆ ಯಾವ್ಯಾವ ಪುಸ್ತಕಗಳನ್ನ ಓದಬೇಕು ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಭ್ಯರ್ಥಿಗಳು ಮೊದಲಿಗೆ ಪೂರ್ತಿಯಾಗಿ ಇದನ್ನೇ ಮಾಡೋದಿಲ್ಲ ಗೈಸ್, ದಿಸ್ ಈಸ್ ದ ಪೇನ್ಫುಲ್ ಥಿಂಗ್. FDA ಆ್ಯಂಡ್ FDA ಮತ್ತು SDA ಪಠ್ಯಕ್ರಮವನ್ನು ನೋಡಬೇಕು, ಓಕೆ. ಐ ಆಮ್ ಶೋರ್ ಭಾಳ ಜನ ಓದೋಕ್ಕೇನೋ ಶುರು ಮಾಡ್ತಾರೆ. ಇದ್ರ ಸಿಲೆಬಸ್ ಇರುತ್ತೆ, ನೆಟ್ ಒಳಗೆ ನಿಮಗೆ ಸಿಗುತ್ತೆ, ಈ KPSC ವೆಬ್ಸೈಟ್ ಒಳಗೆ ಸಿಗುತ್ತೆ, ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲ್ಸ್ಗಳೊಳಗೆ ಸಿಗುತ್ತೆ. FDA ಸಿಲೆಬಸ್ ನೋಡದೇ ಓದುವಂಥವ್ರು ಭಾಳ ಜನ ಇದ್ದಾರೆ. 6 ತಿಂಗಳು ಕೋಚಿಂಗ್ ತೊಗೋತಾರೆ ವಿದ್ಯಾರ್ಥಿಗಳು, ಸಿಲೆಬಸ್ ನೋಡಿರೋದಿಲ್ಲ. ಡಿಸಾಸ್ಟರ್ಸ್ ಗೈಸ್. ಮತ್ತು ಬೇಕಾಬಿಟ್ಟು ಪ್ರಿಪ್ರೇಷನ್ ಮಾಡಿದರೆ, ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಿದ್ದಾರೆ ಅವ್ರಿಗೆ ಸೆಲೆಕ್ಷನ್ ಆಗಲಿಕ್ಕೆ ಕಷ್ಟ ಆಗ್ತಿದೆ. ಬಟ್ ನೀವು ಬೇಕಾಬಿಟ್ಟು ಮಾಡಿದರೆ ಇಟ್ಸ್ ವೆರಿ ವೆರಿ ಪೇನ್ಫುಲ್ ಗೈಸ್. ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ, ಸೀರಿಯಸ್ ಆಗಿ ಸಿಲೆಬಸ್ನ ನೋಡ್ರಿ. ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಮರೆಯದೆ ನೋಡಲೇಬೇಕು. ನಿಮಗೊಂದು ಐಡಿಯಾ ಬರ್ತದೆ ಎಷ್ಟು ಸೀರಿಯಸ್ ಆಗಿ, ಆಮೇಲೆ ಎಷ್ಟು ಡಿಫಿಕಲ್ಟಾಗಿ ಇವರು ಕ್ವಶನ್ ಕೇಳ್ತಿದ್ದಾರೆ. ಟ್ರೆಂಡ್ ಗೈಸ್, ಓಕೆ. ನೀವು ಏನಾದರೂ ಏನು ಬದಲಾವಣೆ ಆಗ್ತಿದೆ, ಏನು ಹೊಸದು ಬರ್ತಿದೆ
ಅದಕ್ಕೆ ನೀವು ಹೊಂದ್ಕೊಳ್ಳಿಲ್ಲ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ತಿಳ್ಕೊಂಬಿಡಿ, ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ ಪಾಸ್ ಆಗೋದು ತುಂಬ ಕಷ್ಟ. ಓಕೆ, ಸೊ ಅದರಿಂದ ವಾಟ್ ಎವರ್ ಟ್ರೆಂಡ್ ಇಟ್ ಈಸ್ ಕಮಿಂಗ್, ಯು ಹ್ಯಾವ್ ಟು ಅಡಾಪ್ಟ್ ಬೇಸ್ಡ್ ಆನ್ ದಟ್. ಎಷ್ಟು ಡೈನಮಿಕ್ ಆಗ್ತಿದೆ ನೋಡಿ ಪೇಪರ್ಸ್ ಡೈನಮಿಸಮ್ನ ನೋಡಿ ನೀವು ಅದ್ರ ಮೇಲೆ ಪ್ರಿಪೇರ್ ಮಾಡಬೇಕೆ ಹೊರತು ಓಲ್ಡ್ 1947 ಮಾಡೆಲ್ ಹಿಡ್ಕೊಂಡು ಅದರೊಳಗೆ ಕುಂಡ್ರಂಗಿಲ್ಲ. ಎನಲೈಸ್. ಓಕೆ, ನೋಡ್ರಿ, ಭಾಳ ಸರ್ತಿ ನೀವು ಈ ವಿಡಿಯೋನು ನೋಡ್ತೀರಿ, ಬಿಟ್ಬಿಡ್ತೀರಿ. ನೋ, ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ಫುಲ್ ಗೈಸ್. ಓಕೆ, ವಿಡಿಯೋ ನೋಡಿ ಅದರಿಂದ ಏನು ಕಲ್ತ್ರಿ ಅದನ್ನ ಒಂದು ಕಡೆ ಬರೆದು ಅದು ನಿಮ್ಗೆ ಏನೇನು ಗೊತ್ತಿರಲಿಲ್ಲ, ಹೊಸದೇನು ತಿಳ್ಕೊಂಡ್ರಿ, ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅದನ್ನು ಮಾಡೋಂಗಿಲ್ಲ ಹುಡುಗರು. ಓಕೆ, ಸುಮ್ಮನೆ ಕೇಳೋದು, ಕೆಳಗೊಂದು ಕಮೆಂಟ್ ಹಾಕೋದು, ಎಸ್ ಸರ್ ನಾನು ರೆಡಿ ಇದ್ದೀನಿ ಸರ್, ನಾನು ಮಾಡ್ತೀನಿ ಸರ್, ಮಾಡೇ ಮಾಡ್ತೀನಿ ಸರ್, ಅದು ವಿಡಿಯೋದೊಳಗೆ ಕ್ವಶನ್ನು ಕೇಳಿರ್ತೀವಿ ನಾವು. ಓಕೆ, ಸೊ ಅವಾಗ ಆನ್ಸರ್ ಮಾಡೋದು. ಹಂಗೆ ಮಾಡಿ ನೀವು ಆರಂಭಿಕ ಪುರುಷರಾಗಿ ಆಮೇಲೆ ಮತ್ತೆ ಟುಸ್ ಅಂದು ಸುಮ್ಕೊಂಡ್ರಂಗಿಲ್ಲ. ಓಕೆ, ಯಾರು ನಿರಂತರ ಪ್ರಯತ್ನ ಮಾಡ್ತೀರಿ, 1 ಇಯರ್ ಮಿನಿಮಮ್ 6 months to 1 year ನೀವು ಕಂಟಿನ್ಯೂಸ್ ಆಗಿ ಓದಿದರೆ ಮಾತ್ರ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಇನ್ನು ಕೆಲವೊಬ್ಬರು ನಾನು ಆ PCದು ESIದು ಪ್ರಿಪ್ರೇಷನ್ ಬಗ್ಗೆ ವಿಡಿಯೋ ಮಾಡಿದಾಗ ಕೆಳಗಡೆ ಹಾಕಿದ್ದಾರೆ, ನನ್ನ ಫ್ರೆಂಡು 50 ಸರ್ತಿ ಓದಿದ್ದಾನೆ, 70 ಸರ್ತಿ ಸ್ಟೇಟ್ ಬುಕ್ಸ್ನ ಓದಿದ್ದಾನೆ, ಆದರೂ ಕೂಡ ಪಾಸ್ ಆಗಿಲ್ಲ, ಅದು ಆಗಿಲ್ಲ, ಇದು ಆಗಿಲ್ಲ. ಎಂಥ ನೆಗೆಟಿವ್ ನಾಯಿಗಳು ಇರ್ತಾವೆ ನೋಡ್ರಿ ಗೈಸ್. ಅವ್ರ ಫ್ರೆಂಡ್ ಪಾಸ್ ಆಗದೆ ಇರೋದಕ್ಕೆ ಅವ್ರಿಗೆ ಎಷ್ಟು ಖುಷಿಯಾಗಿರುತ್ತೆ ನೋಡ್ರಿ. ಆಮೇಲೆ ಹೆಂಗೆ ನಕ್ಕೋತ್ ಹೇಳ್ತಿದ್ದಾರೆ ಅದನ್ನು. ಓಕೆ, ಇಟ್ ಈಸ್ ಸೋ ಸ್ಯಾಡ್ ಗೈಸ್. 0.5 1 marks 2 marks ಒಳಗೆ ಎಷ್ಟೋ ಜನ ಫೇಲ್ ಆಗ್ತಾರೆ. ಆ್ಯಂಡ್ ಅವ್ರು ಅಲ್ಲಿವರೆಗೂ ಪ್ರಯತ್ನ ಆದರೂ ಮಾಡಿರ್ತಾರಲ್ವ, ಅದನ್ನು ಅಪ್ರಿಷಿಯೇಟ್ ಮಾಡೋದಿಲ್ಲ. ನನ್ನ ಫ್ರೆಂಡು ಫೇಲ್ ಅದ, ನಾನು ಫೇಲ್ ಅದ, ನಾನಂತೂ ಹಾಳಾಗಿನಿ, ಅವನು ಹಾಳಾಗಲಿ ಅನ್ನುವಂಥ ಮನೋಭಾವ ಇದೆಯಲ್ವ, ಈ ಕಚಡ ಮನೋಭಾವ ಇರಬಾರ್ದು ಗೈಸ್. ಅಪ್ರಿಷಿಯೇಟ್. ಓಕೆ, ಅಷ್ಟು ವರ್ಷ ಅಥವಾ ಅಷ್ಟು ದಿನ ಆ ವ್ಯಕ್ತಿ ಕೂತು ಓದಿದ್ದಾನೆ, ಅಷ್ಟು ಮಾರ್ಕ್ಸ್ ಆದರೂ ತೊಗೊಳಕ್ಕೆ ಸಾಧ್ಯ ಆಗಿದೆ, ಅಪ್ರಿಷಿಯೇಟ್. ನೀವೇನು ಅಂಥ ದೊಡ್ಡ ವರ್ಲ್ಡ್ ಕಿತ್ತಾಕಿರಿ ಗೈಸ್. ಆ್ಯಂಡ್ ಅಂಥ ಒಂದು ಕಮೆಂಟ್ಸ್ ಸ್ಟೇಟ್ಮೆಂಟ್ಸ್ನ ನೋಡಿ ನನಗೆ ಸಿಟ್ಟು ಬರುತ್ತೆ. ಓಕೆ, ಏನು ಮಾಡಬೇಕು, ಫಸ್ಟಿಗೆ ಎಲ್ಲಿಂದ ಶುರು ಮಾಡಬೇಕು? ಬೇಸಿಕ್ಸ್. ಓಕೆ, 5th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೆ NCERT ಇಂಗ್ಲೀಷ್ ಯಾರು ಬರುತ್ತೆ ಅವರು NCERT ಓದ್ರಿ. ಆಮೇಲೆ ಕೆಲವೊಂದು ಹಿಂಗೂ ಕಮೆಂಟ್ ಹಾಕ್ಯಾರ, ಸರ್ NCERT ಕನ್ನಡದೊಳಗೆ ಅದಾವೇನ್ರಿ ಅಂತೇಳಿ. ಓಕೆ, ಕನ್ನಡ ಮೀಡಿಯಮ್ನೊಳಗೆ ಇಂಗ್ಲೀಷ್ ಮೀಡಿಯಮ್ನಾಗೆ ಓದ್ರಿ, ಕನ್ನಡ ಮೀಡಿಯಮ್ನೊಳಗೆ NCERT ಇಲ್ಲ. DSERT ಅದಾವು, ಅವು ಕನ್ನಡ ಮೀಡಿಯಮ್ದೊಳಗೆ ಅದಾವು, ಅವು ತುಂಬ ಚೆನ್ನಾಗಿ ಅದಾವು. ಈಗ NCERT DSRT ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಇವ್ಕೂರ್ ಕ್ವಾಲಿಟಿ ಕೂಡ ಚೆನ್ನಾಗಾಗಿದೆ, ಇವ್ಕೂರ್ನು ಓದ್ರಿ. ಸರ್ ಇವ್ಕೂರ್ನ ಹೆಂಗೆ ಓದಿದ್ರಿ ಅಂದ್ರೆ, ಎಸ್, ನಮ್ಮ ಯೂಟ್ಯೂಬಲ್ಲೇ ಒಂದು ಹೊಸ ಇನಿಷಿಯೇಟಿವ್ ನಾನು ಶುರು ಮಾಡ್ತಾ ಇದ್ದೀನಿ. ಈ NCERT ಬುಕ್, DSRTC ಬುಕ್ ಏನಿದ್ದಾವೆ, ಸ್ಟೇಟ್ ಸರ್ವಿಸ್ದು ಏನು ಬುಕ್ ಇದ್ದಾವೆ, ಆ ಸ್ಟೇಟ್ ಬುಕ್ಸ್ಗಳನ್ನು ವಿಡಿಯೋ ಮಾಡಿ ಹಾಕುತ್ತೆ. ಒಂದು ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಬರಲಿಕ್ಕೆ ಎಷ್ಟು ಜನಕ್ಕೆ ಈ ವಿಡಿಯೋಗಳು ಬೇಕು ಅಂತ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ನೀವು ನೋಡಬೇಕು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ, ಇದ್ರ ಉಪಯೋಗವನ್ನು ತೊಗೋಬೇಕು. ಯಾರು ಕಾಲೇಜ್ ಒಳಗಿದಿರಿ, ಯಾರು PUC ಇದಿರಿ, ಯಾರು ಡಿಗ್ರಿ ಒಳಗೆ ಇನ್ನೂ ಓದಾತಿರಿ, ಅವ್ರಿಗೂ ಉಪಯೋಗ ಆಗುತ್ತೆ. ಯಾರು ಶುರು ಮಾಡಿರಿ, ಓಕೆ, ಯಾರು ಕೋಚಿಂಗ್ ಎಲ್ಲ ತೊಗೊಂಡಿರಿ, ಯಾರು ಈಗ ಓದಕ್ಕೆ ಶುರು ಮಾಡಿರಿ, ಅವ್ರಿಗೂ ಉಪಯೋಗ ಆಗುತ್ತೆ. ಹೆಂಗೆ ಕ್ವಶನ್ ಕೇಳ್ಯಾರ ಈ ಟಾಪಿಕ್ ಮೇಲೆ, ಅದು ಹೆಂಗೆ ಉಪಯೋಗ ಆಗುತ್ತೆ. ಆಮೇಲೆ ಇನ್ನೊಂದು, ಈ ಸ್ಕೂಲ್ ಬುಕ್ಸ್ನ ನಾನು ಓದ್ರಿ ಅಂತ ಹೇಳತ್ತಿಲ್ಲ. ಕೆಲವೊಬ್ಬರು ಪ್ರಶ್ನೆ ಏನು ಅಂದರೆ, ಸರ್ ಒಂದು ಕ್ವಶನ್ ಬಂದಿಲ್ಲರಿ ಅಂತ ಹೇಳ್ತಾವೆ. ಅರೆ ಭಯ್ಯ, ಡೈರೆಕ್ಟ್ ಕ್ವಶನ್ ಯಾವತ್ತೂ ಬರೋಂಗಿಲ್ಲ. ಓಕೆ, ಬರದೇ ಇರ್ಬೋದು ಡೈರೆಕ್ಟ್ ಕ್ವಶನ್, ಆದರೆ ನೀವು ಬಂದಿರುವಂಥ ಪ್ರಶ್ನೆಗಳನ್ನು ಆನ್ಸರ್ ಮಾಡಲಿಕ್ಕೆ ಇಲ್ಲಿ ಓದಿದಂಥ ನಾಲೆಜು ನಿಮಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ನೀವು ಓದಲೇಬೇಕು. ಓಕೆ, ಅರ್ಥ ಆಯ್ತಾ? ಸೊ ಇದನ್ನು ಯಾವತ್ತೂ ನೆನಪೊಳಗೆ ಇಟ್ಕೋರಿ ಗೈಸ್. ಓಕೆ, ಬರೀ ಕಮೆಂಟ್ ಹೊಡ್ಕೋತ ಕೊಟ್ಟಿರೋದಲ್ಲ. ಆ್ಯಂಡ್ KPSC ಈ ಒಂದು FDA SDA ಎಕ್ಸಾಮ್ಸ್ನ ಕರೆಯೋದ್ರಿಂದ ನ್ಯೂಸ್ ಪೇಪರ್ ಓದೋದು ತುಂಬ 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 ಇಂಪಾರ್ಟೆಂಟು ಗೈಸ್. ಕನ್ನಡದವರು ಡೆಫಿನೆಟ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರ್ನ ಓದಬಹುದು. ಪ್ರಜಾವಾಣಿಯೊಳಗೆ ತುಂಬ ಚೆನ್ನಾಗಿ ಆರ್ಟಿಕಲ್ಸ್ ಬಂದಿರ್ತವೆ. ಆ್ಯಂಡ್ ನಮ್ಮ ಗ್ರೂಪ್ ಕನ್ನಮಡಿ IAS ಆ್ಯಂಡ್ KAS ಅಂತ ಏನು ಟೆಲಿಗ್ರಾಮ್ ಗ್ರೂಪ್ ಇದೆ, ಈ ಗ್ರೂಪ್ ಒಳಗೆ ಇವನ್ ಪೇಪರ್ ಕಟ್ಟಿಂಗ್ಸ್ ಹಾಕಿರುತ್ತೆ. ಓಕೆ, ಕನ್ನಮಡಿ IAS ಆ್ಯಂಡ್ KAS. ಓಕೆ, ಡೈಲಿ ಏನು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದ್ದಾವೆ, ಪ್ರಜಾವಾಣಿ ಒಳಗಾಗಿರ್ಬೋದು, ಹಿಂದೂ ಒಳಗಾಗಿರ್ಬೋದು, ಪೇಪರ್ ಒಳಗೆ ಏನು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದ್ದಾವೆ ಅದ್ರ ಬಗ್ಗೆ ನಿಮಗೆ
ಕಂಪ್ಲೀಟಾಗಿ ಆ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ಗಳನ್ನ ಹಾಕ್ತಿದ್ದೀವಿ, ಅವಕ್ಕೂ ನೀವು ಓದಬಹುದು. ಸೊ ಈವನ್ ಪ್ರಜಾವಾಣಿ ನಿಮ್ಮ ಮನೆಗೆ ಪೇಪರ್ ಬರ್ತಿತ್ತು ಅಂದರೆ ಬೆಸ್ಟ್ ಗೈಸ್, ಯು ಪ್ಲೀಸ್ ರೀಡ್ ಇಟ್. ಓಕೆ, ಸೊ ಯಾರು ರಿಮೋಟ್ ಏರಿಯಾದೊಳಗಿದ್ದೀರಿ, ಅಲ್ಲಿ ಬರೋದಿಲ್ಲ ಅಂತೀರಿ, ಅವ್ರು ನೀವು ನಮ್ಮ ಗ್ರೂಪ್ನ ರಿಲೈ ಮಾಡ್ಬೋದು. ಪ್ರಜಾವಾಣಿ ಅಟ್ಲೀಸ್ಟ್ ನಾವು ಕರೆಕ್ಟಾಗಿ ಹಾಕ್ತಿರ್ತೀವಿ ಡೈಲಿ, ಸೊ ಅದನ್ನು ಉಪಯೋಗ ತೊಗೊಳ್ರಿ. ಕನ್ನಡ ಪ್ರಭ ಓದ್ರಿ, ವಿಜಯ ಕರ್ನಾಟಕ ಓದ್ಬೋದು, ಉದಯವಾಣಿ ಓದ್ಬೋದು, ವಿಜಯವಾಣಿ ಓದ್ಬೋದು. ಇಂಗ್ಲೀಷ್ನೊಳಗೆ ಪ್ರಿಪೇರ್ ಮಾಡ್ತಾ ಇರೋರು ದ ಹಿಂದೂ ಓದ್ಬೋದು. ದ ಹಿಂದೂ ಯಾರು ಓದ್ತೀರಿ ಅವರು SSC ಆಗಿರಬಹುದು ಆ್ಯಂಡ್ ಈವನ್ FDA ಆಗಿರ್ಬೋದು. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಯಾರು ಬರಿತಿದ್ದೀರಿ ನೀವು ಕ್ರ್ಯಾಕ್ ಮಾಡೋಕ್ಕೆ ಈ ವೆಕ್ಯಾಬ್ಲರಿ ಸಿಕ್ಕಾಪಟ್ಟೆ ರಿಚ್ ಆಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸರ್ ಇಷ್ಟೆಲ್ಲ ನ್ಯೂಸ್ ಪೇಪರ್ ಓದಬೇಕಂದ್ರೇನು ಒಂದು ಓದ್ರಿ ಇದರೊಳಗೆ. ಪ್ರಜಾವಾಣಿ ಈಸ್ ಬೆಸ್ಟ್. ಇಫ್ ಯು ರೀಡ್ ದ್ಯಾಟ್ ಇಟ್ಸ್ ಬೆಸ್ಟ್. ಆ್ಯಂಡ್ ಅದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಕರೆಕ್ಟಾಗಿ ಒಂದು ನೋಟ್ಸ್ ನಿಮ್ಮದೇ ಆದಂಥದ್ದು ಬರ್ಕೊಂಡು ರೆಡಿ ಮಾಡಿಟ್ಕೊಂಡ್ರೆ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಓಕೆ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಆ ಥರ ಒಂದು ನ್ಯೂಸ್ ಪೇಪರ್ನ ಓದಿದರೆ ನಿಮಗೆ ಬ್ರಾಡಾಗಿ ನಾಲೆಜ್ ಬರುತ್ತೆ. ಆ ಬ್ರಾಡ್ ನಾಲೆಜ್ ಬಂದಿದ್ದು ನಿಮಗೆ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮೇಲಿಂದ ಓದಿದರೆ ನಿಮಗೆ ಉಪಯೋಗ ಆಗೋದಿಲ್ಲ. ಇನ್ನು ಜಾಗ್ರಫಿ. ಓಕೆ, ಸೊ ಒಂದೊಂದಾಗಿ ನಾನು ಸಬ್ಜೆಕ್ಟ್ನ ನಿಮಗೆ ಹೇಳೋದಂದರೆ ಜಾಗ್ರಫಿ, ಈ ಒಂದು ಜಾಗ್ರಫಿ ಸಬ್ಜೆಕ್ಟ್ ಒಳಗೆ ಡೆಫಿನೆಟ್ಲಿ ಕರ್ನಾಟಕ ಜಾಗ್ರಫಿ ಅಂತ ಬರುತ್ತೆ. ಓಕೆ, ಆಮೇಲೆ ಭಾರತದ್ದು ಪ್ರಾಕೃತಿಕ ಭೂಗೋಳ ಅಂತ ಬರುತ್ತೆ, ವರ್ಲ್ಡ್ ಜಾಗ್ರಫಿ ಕೂಡ ಬರುತ್ತೆ. ಸೊ ನೀವು ಇಲ್ಲಿ 2 ಫೋಟೋಗಳನ್ನು ಕೂಡ ನಾನು ಹಾಕಿದ್ದೀನಿ. ಸೊ ಇದು ಡಾಕ್ಟರ್ ರಂಗನಾಥ್ ಅವರ ಪುಸ್ತಕಗಳೇನಿದ್ದಾವೆ, ಈ ಕರ್ನಾಟಕ ಜಾಗ್ರಫಿ, ಭಾರತ ಜಾಗ್ರಫಿಗೆ, ಪ್ರಾಕೃತಿಕ ಜಾಗ್ರಫಿಗೆ ಈ ರಂಗನಾಥ್ ಪುಸ್ತಕ ಓದೋದು ಒಳ್ಳೆಯದು. ಈ ಪುಸ್ತಕನೇ ಯಾಕೆ ಓದ್ರಿ ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾ ಇರುವಂಥ ಕ್ವಶನ್ಸ್ಗಳನ್ನು ಡೀಪಾಗಿ ಕೇಳ್ತಿದ್ದಾರೆ. ನೀವು ಇಂಥ ಡೀಟೇಲ್ ಆಗಿರುವಂಥ ಒಂದು ಪುಸ್ತಕಗಳನ್ನ ಓದಿದರೆ ಮಾತ್ರ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಮೇಲಿಂದ ಓದಿದರೆ ನಿಮಗೆ ಹೆಲ್ಪ್ ಆಗೋದಿಲ್ಲ. ಸೊ ಹಾಗಾಗಿ ಡೀಪಾಗಿ ಈ ಪುಸ್ತಕನ ಓದ್ರಿ, ಅರ್ಥ ಮಾಡ್ಕೊಳ್ರಿ, ಹಿಂದಿನ ವರ್ಷದ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿರಿ. KPSC ಪ್ಯಾಟರ್ನ್ ಬದಲಾಗ್ತಾ ಇದೆ, ದಯವಿಟ್ಟು ಅದಕ್ಕೆ ತಕ್ಕಂಗೆ ನೀವು ಕೂಡ ಬದಲಾಗಬೇಕು. ಆ್ಯಂಡ್ ಇವತ್ತು KS ಒಳಗಂತೂ ನೋಡ್ರಿಲ್ಲೋ 72 ಪೇಜ್ ಕ್ವಶನ್ ಪೇಪರ್ ಕೊಟ್ಟಾರವ್ರು. ಓಕೆ, ಆ್ಯಂಡ್ ಈವನ್ PDO ಆಗಿರ್ಬೋದು, CTI ಆಗಿರ್ಬೋದು, ದ ಕ್ವಾಲಿಟಿ ಆಫ್ ಕ್ವಶನ್ ಪೇಪರ್ ಹ್ಯಾವ್ ಅಪ್ಗ್ರೇಡೆಡ್. ಈ ವರ್ಷ ಈವನ್ ನಾನು ಮೇನ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ತಿದ್ದೆ KASದು, ಆ್ಯಂಡ್ ದೇ ಆರ್ ವೆರಿ ಗುಡ್. ಮೇನ್ಸ್ ಎಕ್ಸಾಮ್ದು ಕ್ವಾಲಿಟಿ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಆ ಎಥಿಕ್ಸ್ ಪೇಪರ್ ನೋಡಬೇಕು. ಓಕೆ, ಸೊ ಈ ಥರ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆ. ಆದರೆ ನೀವು ಅಪ್ಗ್ರೇಡ್ ಆಗ್ತಿದ್ದೀರಿ, ನೀವು ಮತ್ತೆ ಅದೇ ಬರೀ ಫ್ಯಾಕ್ಟ್ಸ್ ಇರುವಂಥ ಪುಸ್ತಕ ಓದ್ತೀರಿ, ಇಲ್ಲ ಫ್ಯಾಕ್ಟ್ಸ್ ಹೇಳುವಂಥ TV ಚಾನಲ್ಲು ಅಥವಾ ಯೂಟ್ಯೂಬ್ ಚಾನಲ್ಸ್ಗಳನ್ನ ನೋಡ್ಕೊತ್ಕೊಂಡಿರ್ತೀರಿ. ಅದು ಯೂಸ್ ಆಗೋದಿಲ್ಲ. ಯಾರು ಡೀಪಾಗಿ ನಿಮಗೆ ನಾಲೆಜ್ ಕೊಡ್ತಾರೆ ಅದು ಮಾತ್ರ ಉಪಯೋಗ ಆಗುತ್ತೆ. ಈ ಪುಸ್ತಕಗಳನ್ನ ಓದೋದು ಅಂದರೆ ಸುಮ್ಮನೆ ಬಡ ಸರ್ ಹೇಳ್ಯಾರಂತೇಳಿ ಈ ಪುಸ್ತಕ ಓದಂಗಿಲ್ಲ. ಅದ್ರ ಜೊತೆಗೆ ಅಟ್ಲಾಸ್. ಓಕೆ, ನಿಮ್ಮ ಅಟ್ಲಾಸ್ ಓರಿಯೆಂಟ್ ಲಾಂಗ್ಮನ್ ಪುಸ್ತಕವನ್ನು ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಈಗ ಯಾವುದು ನಿಮಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಗ್ಗೆ ಬಂದಿರುತ್ತೆ ನ್ಯೂಸ್ ಪೇಪರ್ ಒಳಗೆ. ಗೋ ಟು ಅಟ್ಲಾಸ್. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಓಕೆ, ಎಕ್ಸಾಕ್ಟ್ಲಿ ಈಕ್ವೇಟರ್ ಹತ್ತಿರ ಇದೆಯೋ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹತ್ತಿರ ಇದೆಯೋ, ಅದೇನಾದರೂ ಅದ್ರ ಮೇಲೆ ಪಾಸ್ ಆಗುತ್ತೋ, ಯಾವ ನದಿ ಹೈದು ಹೋಗುತ್ತೆ, ಓಕೆ, ಯಾವ ರಾಜ್ಯದೊಳಗಿದೆ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಡೀಟೇಲ್ ಆಗಿ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಿಮಗೆ ಅಟ್ಲಾಸ್ ಹೆಲ್ಪ್ ಮಾಡುತ್ತೆ. ಸೊ ಮ್ಯಾಪ್ ಬೇಸ್ಡ್ 3, 4, 5 ಕ್ವಶನ್ ಕೇಳ್ತಿದ್ದಾರೆ. KS ಪ್ರಿಲಿಮ್ಸ್ ಎಕ್ಸಾಮ್ ಒಳಗೂ ಕೂಡ ನಿಮಗೆ ಕ್ವಶನ್ ಕೇಳಿದ್ದನ್ನು ನಾವು ಕಾಣ್ತೀವಿ ಗೈಸ್. ಅದು ಮ್ಯಾಪ್ ಬೇಸ್ಡ್ ಕ್ವಶನ್ಸ್ಗಳನ್ನು ಕೇಳಿದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ಗೋಲನ್ ಹೈಟ್ಸ್ ಯಾವ ದೇಶಗಳ ನಡುವೆ ಬರುತ್ತೆ ಅನ್ನೋದು ಕ್ವಶನ್ ಕೇಳಿದರು. ಆ್ಯಂಡ್ ಮೆಡಿಟೇರಿಯನ್ ಸಿ ಯಾವ 2 ಸಮುದ್ರದ ನಡುವೆ ಬರುತ್ತೆ ಅಂತ ನಿಮಗೆ ಕ್ವಶನ್ ಕೇಳಿದರು. ಸೊ ಲೈಕ್ ದ್ಯಾಟ್ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಆ್ಯಂಡ್ ಈ ಒಂದು ಸಬ್ಜೆಕ್ಟಿಗೆ ಮಹತ್ವ ಕೊಡಬೇಕು. ನೀವೇನಾದರೂ ಜಾಗ್ರಫಿ ಚೆನ್ನಾಗಿ ಓದಿದರೆ ಈಕೋಲಜಿ ಕೂಡ ಅದರೊಳಗೆ ಕವರ್ ಆಗುತ್ತೆ. ಓಕೆ, ಸೊ ಆದ್ದರಿಂದ ಜಾಗ್ರಫಿಗೆ ನೀವು ಮಹತ್ವ ಕೊಡ್ರಿ, ಕರೆಕ್ಟಾಗಿ ಇದನ್ನು ಪ್ರಿಪೇರ್ ಮಾಡಿರಿ. ಸೊ ಕರ್ನಾಟಕ ಜಾಗ್ರಫಿ ಆ್ಯಂಡ್ ಭಾರತದ ಜಾಗ್ರಫಿ ಆ್ಯಂಡ್ ಪ್ರಾಕೃತಿಕ ಜಾಗ್ರಫಿ, ಸೊ ರಂಗನಾಥ್ ಸರ್ ಬುಕ್ಕು ಚೆನ್ನಾಗಿದೆ. ನೀವು ಭಾರತ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡ್ರೆ, ನೀವು FDA ಪರ್ಟಿಕ್ಯುಲರ್ಲಿ KS ಜಾಬ್ಸ್ಗೆ ಮಾತ್ರ ನಾನು ಬುಕ್ ಹೇಳ್ತಾ ಇದ್ದೀನಿ. ಶಾರ್ಟ್ಕಟ್ಸ್ ನಾನು ಹೇಳೋದೇ ಇಲ್ಲ, ಅದು ಉಪಯೋಗ ಇಲ್ಲ. ಯಾರು ಇಂಗ್ಲೀಷ್ ಒಳಗೆ ಓದ್ತಿದ್ರಿ, ಲಕ್ಷ್ಮೀಕಾಂತ್ ಬುಕ್ ಯು ಕ್ಯಾನ್ ಟೇಕ್.
ಓಕೆ. ಈ ರಂಗನಾಥ್ ಬುಕ್ ಇಂಗ್ಲೀಷ್ ಮೀಡಿಯಮ್ಗಳಿಗೂ ಕೂಡ ಅವೈಲೇಬಲ್ ಇದೆಯಾ? ಇಂಗ್ಲೀಷ್ ಮೀಡಿಯಮ್ ಇದ್ದವರು ನೀವು ಇದನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ರೆಫರ್ ಮಾಡಬಹುದು. ಓಕೆ. ಸೊ ಇಂಗ್ಲೀಷ್ ಮೀಡಿಯಮ್ ಒಳಗೆ ಯಾರಿದ್ದೀರಾ, ಲಕ್ಷ್ಮೀಕಾಂತ್ ಬುಕ್ನ ಓದ್ರಿ. ಕನ್ನಡ ಮಾಧ್ಯಮದವ್ರು ಯಾರಿದ್ದೀರಿ, ಒಂದು ಕರೆಂಟ್ ಪಾಲಿಟಿನ ಕರೆಕ್ಟಾಗಿ ಕವರ್ ಮಾಡಿರಿ, ನ್ಯೂಸ್ ಪೇಪರ್ನ ಬರೋದನ್ನು ಕರೆಕ್ಟಾಗಿ ಕ್ಯಾಚ್ ಮಾಡಿರಿ. ಅದ್ರ ಜೊತೆಗೆ PS ಗಂಗಾಧರ್ ಈ ಪುಸ್ತಕ ಏನಿದೆಯೋ ನೀವು ಪಾಲಿಟಿಗೆ ಇದನ್ನು ರೆಫರ್ ಮಾಡ್ಬೋದು ಗೈಸ್, ಕನ್ನಡ ಮೀಡಿಯಮ್ದವರ. ಸೊ ಪಾಲಿಟಿ ಕ್ವಶನ್ ಹೆಂಗೆ ಬರ್ತವೆ ಅದನ್ನು ಅನಲೈಸ್ ಮಾಡಬೇಕು ಅಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರೆಂಡ್. ಓಕೆ, ಯಾವ ಥರ ಬದಲಾಗ್ತಾ ಇದೆ ಕ್ವಶನ್ ಪೇಪರ್ ಪ್ಯಾಟರ್ನು, ಅದೇ ಕೇಳುವಂಥ ಪ್ರಶ್ನೆಗಳನ್ನೇ ಹೆಂಗೆ ಟ್ವಿಸ್ಟ್ ಮಾಡಿ ಕೇಳ್ತಿದ್ದಾರೆ, ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ ಹೆಂಗಿರಬೇಕು. ಡೆಫಿನೆಟ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ಇಫ್ ಯು ಅನಲೈಸ್ ದೀಸ್ ಕ್ವಶನ್ ಪೇಪರ್ಸ್ ಪ್ರಾಪರ್ಲಿ. ಓಕೆ, ಪಾಲಿಟಿಯಿಂದ ಎಷ್ಟು 10 ರಿಂದ 15 ಕ್ವಶನ್ನು ಕೂಡ ಬರ್ಬೋದು. 10 to 15 ಕ್ವಶನ್ಸ್ ನಿಮಗೆ ಇಂಡಿಯನ್ ಪಾಲಿಟಿಯಿಂದ ಬರ್ತವೆ. ಸೊ ಅವುಗಳನ್ನು ಯಾವುದೇ ಕಾರಣಕ್ಕೂ 10 ರಿಂದ 12 ಕ್ವಶನ್ ಆದರೂ ನೀವು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಇದು ನಿಮ್ಮ ಸ್ಟ್ರೆಂತ್ ಅಂತ ನೀವು ತಿಳ್ಕೊಬೇಕು ಗೈಸ್. ಓಕೆ, ಸ್ಟ್ರೆಂತ್ ಅಂತ ತಿಳ್ಕೊಂಡು ನೀವೇನಾದರೂ ಇದ್ರ ಮೇಲೆ ವರ್ಕ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಉತ್ತಮ ಅಂಕಗಳು ಬರ್ತವೆ. ಓಕೆ, ಫೈಟ್ ಫಾರ್ ದಟ್ ಗುಡ್ ಮಾರ್ಕ್ಸ್. ಓಕೆ, ಪಾಲಿಟಿ ಇದು ನೀವು ಇದ್ರ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ನ ತೋರಿಸಿದ್ರೆ ಡೆಫಿನೆಟ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹಿಸ್ಟ್ರಿ ಈಸ್ ಅ ಮಿಸ್ಟ್ರಿ ಗೈಸ್. ಮೋಸ್ಟ್ ಆಫ್ ದಿ ಟೈಮ್ ನೀವು ಅದನ್ನು ಮಗ್ ಹೊಡಿಬೇಕು, ನೆನಪಿಟ್ಕೋಬೇಕು. ಸಮಗ್ರ ಭಾರತದ ಇತಿಹಾಸ ಭಾಗ 1, 2 ಅಂತ KNA ಪುಸ್ತಕ ಇದೆ. ಸೊ ಇಲ್ಲಿ ಪ್ರಾಚೀನ, ಮಧ್ಯಯುಗ, ಆಧುನಿಕ ಭಾರತ ಎಲ್ಲ ನಿಮಗೆ ಸಿಗುತ್ತೆ. ಆ್ಯಂಡ್ ಇವನ್ K ಸದಾಶಿವ್ ಪುಸ್ತಕ ಕೂಡ ಇದೆ. ಅದಕ್ಕಿಂತ ಬೆಟರು ನೀವು KNAದು ಒಂದು ಪುಸ್ತಕ ಇಟ್ಕೋಬೋದು. ನಾಳೆ KASಗೂ ಆಗಿರ್ಬೋದು, ನೀವು ಯಾವ ಬೇಕಾದ ಎಕ್ಸಾಮ್ ಬರೀರಿ, ಒಂದು ರೆಫರೆನ್ಸ್ ಬುಕ್ ಅಂತ ನೀವು ಇದನ್ನು ಇಟ್ಕೋಬೋದು. KNA ಇಟ್ಸ್ ಅ ಗುಡ್ ಬುಕ್. 2024 KAS ಪ್ರಿಲಿಮ್ಸ್ ಆಗಿದೆ. ಆ ಪ್ರಿಲಿಮ್ಸ್ ಎಕ್ಸಾಮ್ ಒಳಗೆಲ್ಲ ಪೂರ್ತಿ ಕ್ವಶನ್ಸ್ ಇದರಿಂದನೇ ಬಂದಿದ್ದಾವೆ. ಓಕೆ, ಇನ್ಕ್ಲೂಡಿಂಗ್ ಆಪ್ಷನ್ಸ್. KNA ಇಸ್ ಗುಡ್ ಬುಕ್, ಬಟ್ ಸ್ವಲ್ಪ ದೊಡ್ಡದಾಗುತ್ತೆ. ಯು ಕ್ಯಾನ್ ಮ್ಯಾನೇಜ್ ಇಟ್. ಓಕೆ, ಕರ್ನಾಟಕ ಇತಿಹಾಸ ಸಪ್ರೇಟ್ ಇದೆ. ಮಾಡರ್ನ್ ಕರ್ನಾಟಕ ಇತಿಹಾಸದ ಮೇಲೆ ಜಾಸ್ತಿ ಕ್ವಶನ್ ಕೂಡ ಕೇಳ್ತಾರೆ ಗೈಸ್ KAS ಅಲ್ಲಿ. ಆಮೇಲೆ ಇವನ್ ಈ ಒಂದು FDA SDA ಅಲ್ಲಿ, ESI ಅಲ್ಲಿ ಇವ್ರ ಮೇಲೆಲ್ಲ ಕ್ವಶನ್ ಕೇಳ್ತಾರೆ. ಸೂರ್ಯನಾಥ್ ಕಾಮತ್, ಓಕೆ, ಕರ್ನಾಟಕದ ಒಂದು ಇತಿಹಾಸವನ್ನು, ಕರ್ನಾಟಕ ಕೈಗನ್ನಡಿ ಇತಿಹಾಸ ಪುಸ್ತಕವನ್ನು ನೀವು ಓದ್ಬೋದು, ಸೂರ್ಯನಾಥ್ ಕಾಮತ್. ಓಕೆ, ಸೊ ಕರ್ನಾಟಕ ಇತಿಹಾಸ ಪುಸ್ತಕವನ್ನು, ಅದರೊಳಗೂ ಮಾಡರ್ನ್ ಕರ್ನಾಟಕ ಇತಿಹಾಸದಿಂದ ನಿಮಗೆ ಕ್ವಶನ್ಸ್ಗಳು ಬರ್ತಿದ್ದಾವೆ ಗೈಸ್. ದಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಓಕೆ, ಅದನ್ನು ಓದೋದನ್ನು ಮರಿಬೇಡಿ. ನೆಕ್ಸ್ಟ್ ಇಂಡಿಯನ್ ಎಕನಾಮಿ. ಓಕೆ, ಇಂಡಿಯನ್ ಎಕನಾಮಿ ಅರ್ಥಶಾಸ್ತ್ರದ ಮೇಲೆ ಅಗೇನ್ ಕ್ವಶನ್ ಬರ್ತವೆ. ಅಂದರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅವೆಲ್ಲವೂ ಕೂಡ ಕರೆಂಟ್ ಅಫೇರ್ಸ್ ಆಗಿರ್ತವೆ. ಓಕೆ, ಎಕನಾಮಿಕ್ಸ್ ಅಲ್ಲಿ ಈ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರುವಂಥ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ತುಂಬ ಕಡಿಮೆ ಗೈಸ್. ಅದನ್ನು ಓನ್ಲಿ ಥೇರಿ ಬರೆದಿಟ್ಟಿದ್ದಾರೆ. ಆ್ಯಂಡ್ ಥೇರಿಗಿಂತನೂ ಕರೆಂಟ್ ಎಕನಾಮಿ ನಿಮಗೆ ಅರ್ಥ ಆಗಬೇಕು. ಆ್ಯಂಡ್ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕರ್ನಾಟಕ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆ HRK ಪುಸ್ತಕ ಇದೆ. ಹೋಲಿಸ್ಟಿಕ್ ಆಗಿ ನಿಮಗೆ ಈ ಪುಸ್ತಕ ಹೆಲ್ಪ್ ಮಾಡುತ್ತೆ. ಯು ಕ್ಯಾನ್ ಟೇಕ್ ದಿಸ್ ಬುಕ್. ಆ್ಯಂಡ್ ಕರ್ನಾಟಕ ಮತ್ತು ಭಾರತದ ಆರ್ಥಿಕ ಸಮೀಕ್ಷೆ 2024-25 ಏನು ಬಂದಿರುತ್ತೆ ಅದನ್ನು ನೀವು ಓದ್ಕೋಬೋದು. ಓಕೆ, ಸೊ ಆಮೇಲೆ ಗೌರ್ಮೆಂಟ್ ಪಬ್ಲಿಕೇಶನ್ದು ಓದಬೇಕು. ಓಕೆ, ಮತ್ತು ಭಾರತ ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ. ಸೊ ಇದು KM ಸುರೇಶ್ ಅವರ ಒಂದು ಪುಸ್ತಕ ಬರ್ತದಂತ ಏನು ಹೇಳಿದ್ನೋ, ಮ್ಯಾಗ್ಝಿನ್ ಬರ್ತದಂತ ಹೇಳಿದ್ನೋ, ನೀವು ಅದನ್ನು ಓದ್ಬೋದು ಗೈಸ್. ಅದು ಚೆನ್ನಾಗಿರುತ್ತೆ. ಸೊ ಅದರಿಂದ ನಿಮಗೆ ಮಾರ್ಕ್ಸ್ ಬೂಸ್ಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಎಕನಾಮಿಕ್ಸ್, ಕರೆಂಟ್ ಎಕನಾಮಿಕ್ಸ್ ಮೇಲೆ ಮಾತ್ರ ಕ್ವಶನ್ ಕೇಳ್ತಾರೆ. ಇವತ್ತಿನ ದಿನ ಎಕನಾಮಿಕ್ಸ್ ಮೇಲೆ ಕ್ವಶನ್, ನಂಬರ್ ಆಫ್ ದಿ ಕ್ವಶನ್ ಕೂಡ ಇನ್ಕ್ರೀಸ್ ಆಗ್ತಿದ್ದಾವೆ. ಇತ್ತೀಚೆಗೆ ನಡೆದಂಥ 2025 UPSC ಪ್ರಿಲಿಮ್ಸ್ ಕ್ವಶನ್ ಏನು ಆಗಿದೆ, ಆ ಒಂದು ಎಕ್ಸಾಮಲ್ಲಿ 24 ಕ್ವಶನ್ಸ್. ಓಕೆ, ಸೊ 24 ಕ್ವಶನ್ಸ್ ಆರ್ ಫ್ರಮ್ ಎಕನಾಮಿ. ಎಸ್, ಒಂದು ಸಬ್ಜೆಕ್ಟ್ ಅಪ್ ಡೌನ್ ಆಗ್ತವೆ, ಬಟ್ ಜಾಕ್ಪಾಟ್ ಗೈಸ್. ಎಕನಾಮಿಕ್ಸ್, ಕರೆಂಟ್ ಎಕನಾಮಿಕ್ಸ್ನ ಯಾರು ಚೆನ್ನಾಗಿ ಮಾಡ್ತಾರೆ ಅವರಿಗೆ ತುಂಬ ಚೆನ್ನಾಗಿ ಅಂಕ ಬರ್ತವೆ. ಆ್ಯಂಡ್ ಈಜಿ ಕೂಡ ಇದೆ ಎಕನಾಮಿಕ್ಸ್, ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಅಗೇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ನಾನು ಸಜೆಸ್ಟ್ ಮಾಡೋದು. ಓಕೆ, ಸೊ ಅದು ಏನು ನಿಮ್ಮದು 8th, 9th, 10th ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಓಕೆ, ಸೊ ಇವನ್ 6th, 7th ಪುಸ್ತಕ ಕೂಡ. ಇಲ್ಲಿ ಏನು ಸೈನ್ಸ್ ಚಾಪ್ಟರ್ ಇದಾವೋ ಬೇಸಿಕ್ಕೋಸ್ಕರ ಅದನ್ನು ಓದ್ರಿ. ಕಾಮರ್ಸ್, ಆರ್ಟ್ಸ್, ಬೇರೆ ಬೇರೆ ಯಾವ ಡಿಗ್ರಿಯಿಂದ ಬಂದವರು ಇದ್ದೀರಿ ಓದ್ರಿ. ಸೈನ್ಸ್ ಓದೋರು ಕೂಡ ಓದ್ರಿ. ಬಿಕಾಸ್
ಓವರ್ ಕಾನ್ಫಿಡೆನ್ಸ್ ಬೇಡ. ನಿಮಗೆ ಬೇಸಿಕ್ ಭಾಳ ಸರ್ತಿ ಗೊತ್ತಿರೋದಿಲ್ಲ ಗೈಸ್. ಓಕೆ, ಸೊ ಅದಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಈ ಒಂದು ಸೈನ್ಸ್ಗಾಗಿ ಬೇಸಿಕ್ ಪುಸ್ತಕನ ಓದ್ರಿ. ಟೆಕ್ನಾಲಜಿ ಅಂತೂ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡೇ ಇರುತ್ತೆ. ಸುಮ್ಮನೆ ದೊಡ್ಡ ದೊಡ್ಡ ಬುಕ್ ತೊಗೊಂಡು ಕುಂಡ್ರೋದು ಬೇಡ. ನಿಮ್ಮ ಬುಕ್ ಹೆಂಗಿರ್ಬೇಕಂದ್ರೆ ಅದು ಅರ್ಥ ಆಗುವಂಗಿರಬೇಕು, ನೆನಪುಳಿಯೋಂಗಿರಬೇಕು, ಎಕ್ಸಾಮ್ ಟೈಮ್ನಾಗ ರಿವಿಷನ್ ಮಾಡುವಂಗಿರಬೇಕು. ಅಂಥ ಪುಸ್ತಕನ ಓದ್ರಿ ಅಂತ ನನಗನ್ಸುತ್ತೆ. ದೈನಂದಿನ ವಿಜ್ಞಾನ ಅಂತ KM ಸುರೇಶ್ ಅವ್ರದ್ದು ಒಂದು ಪುಸ್ತಕ ಇದೆ. ನೀವು ಸೈನ್ಸ್ಗೆ ಅದನ್ನು ಇಟ್ಕೋಬೋದು. ಆ್ಯಂಡ್ ಪ್ರಾಕ್ಟಿಕಲ್ ಸೈನ್ಸು. ಓಕೆ, ಸೊ ಅದು ಮಾತ್ರ ನಿಮಗೆ ಹೆಲ್ಪ್ ಆಗುತ್ತೆ ಗೈಸ್. ಈ ಪುಸ್ತಕ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದನ್ನು ತೊಗೋಬೋದು ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ಆ್ಯಂಡ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಏನೇನು ಕರೆಂಟ್ ಅಫೇರ್ಸ್ ಒಳಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರ್ತಾವೋ ಅದ್ರ ಬಗ್ಗೆ ಅದನ್ನು ನೀವು ಕರೆಕ್ಟಾಗಿ ಓದಬೇಕು. ನೆಕ್ಸ್ಟ್ ಪರಿಸರ ಅಧ್ಯಯನ. ಓಕೆ, ಪರಿಸರ ಅಧ್ಯಯನ ಕ್ವಶನ್ ಬರ್ತಿದ್ದಾವೆ ಇವತ್ತಿನ ದಿನ. ಗ್ರೂಪ್ ಸಿ ಮತ್ತು ಈ FDA SDA ಆಗಿರ್ಬೋದು, ಇವೆಲ್ಲ ಎಕ್ಸಾಮ್ಸ್ ಒಳಗೆ ಬರ್ತಿದ್ದಾವೆ. ಸೊ ಇಲ್ಲಿ ನೀವು ಪರಿಸರ ಅಧ್ಯಯನ ಈ ಒಂದು ಭೈರಪ್ಪ ಓಕೆ ಅಂತ ಏನು ಪುಸ್ತಕ ಇದೆ ಆ ಪುಸ್ತಕವನ್ನು ತೊಗೋಬೋದು. ಆ್ಯಂಡ್ ಇದನ್ನು ಒಂದು ಬಿಟ್ಟು 10 ಸರ್ತಿ ಓದಬಹುದು. ಓಕೆ, ನಿಮಗೆ ಇದು ಉಪಯೋಗ ಆಗುತ್ತೆ. ಒಂದು ಸರ್ತಿ ಬಿಟ್ಟು 10 ಸರ್ತಿ ಓದಿದರೂ ಕೂಡ ನೀವು ಇದ್ರ ಮೇಲೆ ಡೆಫಿನೆಟ್ಲಿ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಜಾಗ್ರಫಿ ಚೆನ್ನಾಗಿ ಓದಿದ್ರಿ ಅಂದರೆ ನಿಮಗೆ ಈ ಈಕೋಲಜಿ ಈಸಿ ಆಗುತ್ತೆ. ಸೊ ಹೀಗಾಗಿ ನೀವು ಈ ಪುಸ್ತಕವನ್ನು ತೆಗೆದುಕೊಳ್ಬೇಕು ಗೈಸ್. ಇದನ್ನೇ 10 ಸರ್ತಿ ಓದ್ರಿ. ಮಲ್ಟಿಪಲ್ ಬುಕ್ಸ್ನ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇನ್ನು ಮೆಂಟಲ್ ಎಬಿಲಿಟಿ ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಮೆಂಟಲ್ ಎಬಿಲಿಟಿ ಬೈ ಶಾರ್ಟ್ಕಟ್ಸ್, ಮೆಂಟಲ್ ಎಬಿಲಿಟಿ ಹಾಗೆ ಹೀಗೆ ಅಂತ. ಸೊ ಈ ಮೆಂಟಲ್ ಎಬಿಲಿಟಿ ಬಗ್ಗೆ ಶಾರ್ಟ್ಕಟ್ಸ್ ಅಂತ ಯಾರು ಹೇಳ್ತಾರೆ ಅಲ್ಲಿ ನೋಡಬೇಡ್ರಿ. ಮೆಂಟಲ್ ಎಬಿಲಿಟಿನ RS ಅಗರ್ವಾಲ್ ಅಂತ ಒಂದು ಬುಕ್ ಬರುತ್ತೆ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿಗೆ. ಯು ಕ್ಯಾನ್ ಪರ್ಚೇಸ್ ದ್ಯಾಟ್. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಈ ಪುಸ್ತಕವನ್ನು ತೊಗೋಬೋದು ನೀವು. ಆ್ಯಂಡ್ ಮಾನಸಿಕ ಸಾಮರ್ಥ್ಯ ಅಂತ ಮಂಜುನಾಥ್ ಬ್ಯಾಡಗಿ ಅವರಿದೆ. ಮೊದಲು ಕ್ವಶನ್ ಪೇಪರ್ ನೋಡಿ, ಮೊದಲು ಓಲ್ಡ್ ಕ್ವಶನ್ ಪೇಪರ್ಸ್ ನೋಡ್ರಿ. ಓಕೆ, ಅದು ಆದಮೇಲೆ ನಿಮಗೆ ಬೇಕು ಅನಿಸಿದರೆ ಇದನ್ನು ತೊಗೊಳ್ರಿ. ಇಲ್ಲಾಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಸಿಲೆಬಸ್ ಇಟ್ಕೊಂಡು ಕೂಡ ಟ್ರೈ ಮಾಡಬಹುದು. ಈ ಮೆಂಟಲ್ ಎಬಿಲಿಟಿಗೆ ಡೆಫಿನೆಟ್ಲಿ ಈ SSC ಒಂದು ಯೂಟ್ಯೂಬ್ ಚಾನಲ್ ಇದಾವೆ ನೋಡಿ, ಹಿಂದಿ SSC ಯೂಟ್ಯೂಬ್ ಚಾನಲ್ ಇದ್ದಾವೆ. ಅಲ್ಲಿ ಮೆಂಟಲ್ ಎಬಿಲಿಟಿ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ, ಸೊ ಶಾರ್ಟ್ಕಟ್ಸ್ ಇಲ್ಲ, ಏನೂ ಇಲ್ಲ, ಕರೆಕ್ಟ್ ಮೆಥಡಿಂದ ಹೇಳ್ಕೊಡ್ತಾರೆ. ಶಾರ್ಟ್ಕಟ್ಸ್ ವರ್ಕ್ ಆಗೋದಿಲ್ಲ ಗೈಸ್. ಶಾರ್ಟ್ಕಟ್ಸ್ ಈಗ ನಾನು ಏನೋ ಶಾರ್ಟ್ಕಟ್ಸ್ ಮಾಡಿ ನಿಮಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂದರೆ ನಾನು ಮಾತ್ರ ಕಂಡು ಹಿಡಿದಿದ್ದೀನಿ, ನನಗೆ ಮಾತ್ರ ಬರ್ತಿತ್ತು. ಅದು ನಿಮಗೆ ಎಕ್ಸಾಮಿನೇಷನ್ ಹಾಲ್ನಾಗ ಕೂತಾಗ ಫ್ಲ್ಯಾಶ್ ಆಗೋದಿಲ್ಲ. ಸೊ ಆದ್ದರಿಂದ ನಿಮ್ಮ ಶಾರ್ಟ್ಕಟ್ ಅಂತ ಹೇಳಿ ಅದ್ರ ಹಿಂದೆ ಬೀಳಬೇಡ್ರಿ. ಆ್ಯಂಡ್ ಡೋಂಟ್ ವೇಸ್ಟ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಪ್ಲೀಸ್ ರಿಮೆಂಬರ್ ದಟ್ ದೆರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್, ದೆರ್ ಇಸ್ ನೋ ಶಾರ್ಟ್ಕಟ್ಸ್ ಇನ್ ಲೈಫ್. ನೀವು ಶಾರ್ಟ್ಕಟ್ಸ್ನ ಫಾಲೋ ಮಾಡ್ಕೊತ ಹೋದರೆ ಗ್ಯಾರಂಟಿ ನೀವು ಫೇಲ್ ಆಗಬೇಕಾಗುತ್ತೆ. ಓಕೆ, ಸೊ ಮ್ಯಾಗ್ಝಿನ್ಸ್, ಯಾವ್ಯಾವ ಮ್ಯಾಗ್ಝಿನ್ಸ್ ಎಲ್ಲ ಓದಬೇಕು ಅನ್ನುವಂಥ ಒಂದು ಡೌಟ್ ಕೂಡ ಇರ್ತದೆ. ಮ್ಯಾಗ್ಝಿನ್ಸ್ ವಿಷಯಕ್ಕೆ ಬಂದಾಗ ಯೋಜನಾ ಓದಬಹುದು, FDA SDA ಓದೋರು ಕುರುಕ್ಷೇತ್ರ ಓದ್ಬೋದು, ಭಾರತ ಸರ್ಕಾರದಿಂದ ಪ್ರಕಟ ಆಗ್ತವೆ, ತುಂಬ ಚೆನ್ನಾಗಿರ್ತವೆ. ಆ್ಯಂಡ್ ಕರ್ನಾಟಕ ಸರ್ಕಾರದಿಂದ ಒಂದು ಜನಪದ ಕರ್ನಾಟಕ ವಿಕಾಸ ಅಂತ ಮ್ಯಾಗ್ಝಿನ್ ಬರುತ್ತೆ. ಇದನ್ನು ಬೇಕಾದರೆ ನೀವು ಓದ್ಬೋದು, ಲೈಕ್ ಸರ್ಕಾರದಿರುತ್ತೆ. ಸ್ಪರ್ಧಾ ವಿಜೇತ, ಎನಿವೇ ಯು ಕೆನಾಟ್ ಅವಾಯ್ಡ್ ಸ್ಪರ್ಧಾ ವಿಜೇತ. ಇದ್ರ ಮೇಲೂ ಇದ್ರೊಳಗಿಂದು ಓದೋದು ತುಂಬ ಕಷ್ಟ. ಆಮೇಲೆ 2025-26 ಯಾರು ಪ್ರಿಪೇರ್ ಮಾಡತ್ತಿರೋ ಜನವರಿ 2025ರಿಂದ ಕರೆಂಟ್ ಅಫೇರ್ಸ್ ಪರ್ಫೆಕ್ಟ್ ಇರಬೇಕು ಗೈಸ್. ನೆಕ್ಸ್ಟ್ 1 ಇಯರ್ ಒಳಗಾಗಿ ನಿಮಗೆ ಕಾಲ್ ಫಾರ್ಮ್ ಆದರೆ ಜನವರಿ 2025ಇಂದ ನಿಮಗೆ ಕರೆಂಟ್ ಅಫೇರ್ಸ್ ಚೆನ್ನಾಗಿತ್ತು ಅಂದರೆ ಐ ಆಮ್ ಶೋರ್ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಾಗ್ರಫಿ ಇವ್ಕೂರ್ನ ಎಲ್ಲರೂ ಓದ್ತಾರೆ ಗೈಸ್, ಎಲ್ಲರೂ ಓದ್ತಾರೆ. ಆದರೆ ಕರೆಂಟ್ ಅಫೇರ್ಸ್ ಒಳಗೆ ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಆ್ಯಂಡ್ ಅವರು ಚೆನ್ನಾಗಿ ಡೆಫಿನೆಟ್ಲಿ ಅವರು ರ್ಯಾಂಕ್ ಬರೋಕ್ಕೆ ಸಾಧ್ಯ ಆಗ್ತಿದೆ, ಕ್ರ್ಯಾಕ್ ಮಾಡ್ತಿದ್ದಾರೆ. ಆಮೇಲೆ ನೀವು ಹೇಳ್ಬೋದು ಸರ್ ಮೆಂಟಲ್ ಎಬಿಲಿಟಿ, ಡೋಂಟ್ ಮೆಂಟಲ್ ಎಬಿಲಿಟಿ ಮೇಲೆ ಹಿಂಗೆ ಮಾಡಬೇಡ್ರು ಗೈಸ್. ಫಸ್ಟಿಗೆ ಎಕ್ಸಾಮಿನೇಷನ್ ಹಾಲ್ನಾಗ ಹೋಗೋಣ, ಐ ಆಮ್ ವೆರಿ ಗುಡ್ ಆಟ್ ಮ್ಯಾಥ್ಸ್, ಐ ಆಮ್ ಕಮ್ಮಿಂಗ್ ಫ್ರಮ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಐ ಡಿಡ್ ಇಂಜಿನಿಯರಿಂಗ್, ಐ ಡಿಡ್ ದ್ಯಾಟ್, ಐ ಅಟೆಂಡೆಡ್ ದ್ಯಾಟ್ ಕ್ಲಾಸ್. ನೋ, ಪ್ಲೀಸ್ ಅರ್ಥ ಮಾಡ್ಕೊಡ್ರಿ, ಮೆಂಟಲ್ ಎಬಿಲಿಟಿ ನಿಮ್ಮ ಸ್ಟ್ರೆಂತ್ ಅಲ್ಲ, ಹಾಗಂತ ನಿಮ್ಮ ವೀಕ್ನೆಸ್ಸು ಆಗಿರಬಾರ್ದು. ನೀವು ಪ್ರತಿದಿನ ಪ್ರಯತ್ನ ಏನೋ ಮಾಡಿರಿ, ಆದರೆ ಮೆಂಟಲ್ ಎಬಿಲಿಟಿಗೆ ಲಾಸ್ಟಿಗೆ ಟೈಮ್ ಕೊಡ್ರಿ. ಆ್ಯಂಡ್ ಅದರೊಳಗೆ ಬಂದಿರುವಂಥ ಎಲ್ಲ ಮೆಂಟಲ್ ಎಬಿಲಿಟಿ ಒಳಗೆ 50% ಕ್ವಶನ್ ನೀವು ಕ್ವಶನ್ ಓದಬೇಕಾದ್ರೆ ಕರೆಕ್ಟ್ ಓದಿದರೆ 50% ಕ್ವಶನ್ನ ನೀವು ರೈಟ್ ಮಾಡ್ಬೋದು ಗೈಸ್. ಓಕೆ, ಕ್ವಶನ್ ಕರೆಕ್ಟಾಗಿ ಓದಿದ್ರೇನ
ಅಂಡರ್ಸ್ಟ್ಯಾಂಡಿಂಗ್ ದಟ್ ಲ್ಯಾಂಗ್ವೇಜ್, ಕ್ವಶನ್ ಲ್ಯಾಂಗ್ವೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೆಸ್ಟ್ ಎಸ್, ಬೈ ಪ್ರಾಕ್ಟೀಸ್ ಯು ಕ್ಯಾನ್ ಕರೆಕ್ಟ್ ಇಟ್. ಓಕೆ, ಸೊ ಅದನ್ನು ಏನು ಮಾಡಬೇಕು, ನೀವು ಲಾಸ್ಟಿಗೆ ಇಟ್ಕೋಬೇಕು, ಅದು ಒಳ್ಳೆಯದು. ಓಕೆ, ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಕೂಡ KPSC ಎಕ್ಸಾಮ್ಸ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಿಕಾಸ್ ಅಲ್ಲಿ ಅವರು ಏನು ಮಾಡ್ತಿದ್ದಾರೆ ಅಂದರೆ ಡೀಪಾಗಿ ಒಂದು ಮ್ಯಾಟರ್ನ ಕೊಡ್ತಿದ್ದಾರೆ. ಸೊ ಒಂದು ಕಡೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗೋದ್ರಿಂದ ಸ್ಪರ್ಧಾ ಅರಿವು ಕೂಡ ನೀವು ಮ್ಯಾಗ್ಝಿನ್ನ ಮ್ಯಾನೇಜ್ ಮಾಡಬೇಕು ಗೈಸ್. ನೋಡಿ, ಇಷ್ಟೊಂದು ಡೀಟೇಲ್ ಆಗಿರುವಂಥ ಏನೇನು ಬೇಕಾಗಿತ್ತೋ ಅದನ್ನೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ನಿರಂತರ ಪ್ರಯತ್ನ ಇರಲಿ. ನೀವು ಪಾಸ್ ಆಗಬೇಕು ಅಂದರೆ ಅದು ನಿಮ್ಮದೇ ಪ್ರಯತ್ನ ಆಗಿರಲಿ. ಆ್ಯಸ್ ಎ ಟೀಚರ್ ಆಗಿ ನಾನೇನು ಮಾಡ್ತೀನಿ, ನಿಮಗೆ ಒಂದು ಪುಸ್ತಕಗಳನ್ನ ಹೇಳ್ಬೋದು ಆ್ಯಂಡ್ ಹಿಂಗೆ ಮಾಡಿದರೆ ನೀವು ಪಾಸ್ ಆಗ್ತೀರಿ ಅಂತ ಹೇಳ್ಬೋದು. ಎಂಡ್ ಆಫ್ ದಿ ಡೇ ಹೂ ಈಸ್ ಗೋಯಿಂಗ್ ಟು ಕ್ಲಿಯರ್ ದ ಎಕ್ಸಾಮ್? ಎಕ್ಸಾಮಿನೇಷನ್ ಹಾಲ್ ಒಳಗೆ ನೀವೇ ಕೂತು ಬರಿಬೇಕು, ನೀವೇ ಕ್ಲಿಯರ್ ಮಾಡಬೇಕು. ನಾಳೆ ಜಾಬ್ಗೂ ಕೂಡ ನೀವೇ ಹೋಗಬೇಕು. ನಾನು ಹೇಳಿದ್ದೀನಿ, ಎಲ್ಲವನ್ನೂ ಕೂಡ ಡೀಟೇಲಾಗಿ ಹೇಳಿದ್ದೀನಿ, ಏನೇನಿರುತ್ತೆ ಅಂತ ಹೇಳಿದ್ದೀನಿ. ಆದರೆ ಈಗ ಕೆಲಸ ಮಾಡಬೇಕಾದವರು ನೀವೇನೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಸರ್ಕಾರಿ ಉದ್ಯೋಗದೊಳಗೆ ಹೋಗಬೇಕು ಅಂತ ಇತ್ತು, ನಿಮ್ಮ ಇಚ್ಛೆ ಇತ್ತು ಅಂದರೆ ಡೋಂಟ್ ಗಿವ್ ಅಪ್ ಇನ್ ಬಿಟ್ವೀನ್. ಎಸ್, ನೀವು ಮಾಡ್ತಾ ಇರುವಂಥ ಕೆಲಸಗಳಿಗೆ ಅನೇಕ ಆಬ್ಸ್ಟೆಕಲ್ಸ್ ಬರ್ತವೆ, ನೋ ಡೌಟ್ ಇನ್ ದ್ಯಾಟ್. ಆದರೆ ಆ ಒಂದು ಸಂದರ್ಭದೊಳಗೆ ಗಿವ್ ಅಪ್ ಮಾಡ್ದೇನೆ ಯಾರು ಮುಂದೆ ಹೋಗ್ತಾರೆ ಅವರು ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಈಗ ವಿದ್ಯಾರ್ಥಿಗಳಿಗೆ ಇನ್ನೊಂದು ಡೌಟ್ ಇರುತ್ತೆ ಗೈಸ್, ಏನು, ಡೈಲಿ ಟೈಮ್ ಟೇಬಲ್ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಸರ್ ನಾವು? ಓಕೆ, ಯಾವ ಥರ ಓದಿದರೆ ಬೆಟರು? ಫಾರ್ ಎಕ್ಸಾಂಪಲ್, ನನಗೆ ಒಂದು ದಿನಕ್ಕೆ ಒಂದೇ ಸಬ್ಜೆಕ್ಟ್ ಪಾಲಿಟಿ ಓದಾಕತ್ರೆ, ಸೊ ಪಾಲಿಟಿನೇ ಓದಿ ಕಂಪ್ಲೀಟ್ ಮಾಡಬೇಕು, ಅಥವಾ ಅರ್ಧ ದಿನ ಪಾಲಿಟಿ, ಅರ್ಧ ದಿನ ಹಿಸ್ಟ್ರಿ, ಇನ್ನೊಂದು ಸ್ವಲ್ಪ ಹೊತ್ತು ಜಾಗ್ರಫಿ, ಹಿಂಗೆ ಓದಬೇಕಾ ಅನ್ನುವಂಥ ಕನ್ಫ್ಯೂಷನ್ ಕೂಡ ಇರ್ತದೆ. ಬಹಳಷ್ಟು ಜನ ಇದನ್ನು ಕೂಡ ನನಗೆ ಮೆಸೇಜ್ ಒಳಗೆ ಕೇಳಿದ್ದಾರೆ ಹುಡುಗರು. ಸೊ ಹೆಂಗೆ ಮಾಡಬೇಕು ಸರ್, ಯಾವ ಥರ ಸ್ಟ್ರಾಟಜಿ ಮಾಡಬೇಕು ಅಂತ. ಇದು ನಿಮಗೆ ಬಿಟ್ಟಂಥ ವಿಚಾರ. ನಿಮಗೆ ಇಂಟ್ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಗ್ಯಾಸ್. ಈ ಒಂದು ಎಕ್ಸಾಮ್ಸ್ಗಳನ್ನ ಬರೀಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇರಬೇಕು, ಓದಲಿಕ್ಕೂ ಕೂಡ ಇಂಟ್ರೆಸ್ಟ್ ಇರಬೇಕು. ಓಕೆ, ನಂದು ಸ್ಟ್ರಾಟಜಿ ಹೇಳ್ತೀನಿ, ನಾನು ಹೆಂಗೆ ಪ್ರಿಪೇರ್ ಮಾಡ್ತಿದ್ದೆ, ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕಾದ್ರೆ ಹೆಂಗೆ ಓದ್ತಿದ್ದೆ. ಫಾರ್ ಎಕ್ಸಾಂಪಲ್, ನಾನು ಪಾಲಿಟಿ ಅಂತ ತೊಗೊಂಡ್ರೆ, ಪಾಲಿಟಿ ಓದಕ್ಕೆ ಶುರು ಮಾಡಿದರೆ ನಾನೇನು ಮಾಡ್ತಿದ್ದೆ, ಲಕ್ಷ್ಮೀಕಾಂತ್ ಬುಕ್ ಮುಗಿಯೋವರೆಗೂ ಬಿಡ್ತಿರ್ಲಿಲ್ಲ. ಓಕೆ, ಸೊ ಲಕ್ಷ್ಮೀಕಾಂತ್ ಬುಕ್ ಕಂಪ್ಲೀಟಾಗಿ ನಾನು ಓದ್ತಿದ್ದೆ. ಓಕೆ, ಎಷ್ಟು, 1 ವೀಕೋ 10 ಡೇಸ್ನೋ ಟಾರ್ಗೆಟ್ ಹಾಕೋತಿದ್ದೆ. ಸೊ ಒಂದು ಸರ್ತಿ ಅದನ್ನು ಓದ್ತಿದ್ದೆ, ಅರ್ಥ ಮಾಡಿಕೊಂಡು ಓದ್ತಿದ್ದೆ. ಹೀಗೆ ಅಂದರೆ ಮುಗಿಯೋವರೆಗೂ ಬಿಡ್ತಿದ್ದಿಲ್ಲ. ಸೊ ಅಂದರೆ ಸರ್ ಓನ್ಲಿ ಪಾಲಿಟಿ ಓದೋದು, ಸೊ ಇಟ್ಸ್ ವೆರಿ ಹಾರ್ಡ್ ಅಂತ ನಿಮ್ಗೆ ಅನಿಸ್ಬೋದು. ಹಾಂ, ಓನ್ಲಿ ಪಾಲಿಟಿ ಓದೋದಂದರೆ ಇನ್ ಬಿಟ್ವೀನ್ ಕರೆಂಟ್ ಅಫೇರ್ಸ್ ಕೂಡ ನಾನು ಓದ್ತಿದ್ದೆ. ಹಿಂದೂ ನ್ಯೂಸ್ ಪೇಪರ್ ಕಂಟಿನ್ಯೂಸ್ ಆಗಿ ಕಂಪ್ಲೀಟಾಗಿ ಓದ್ತಾ ಇದ್ದೆ ನಾನು. ಸೊ ಆವಾಗ ರಿಫ್ರೆಶ್ ಆಗ್ತಿತ್ತು. ಅದಾದಮೇಲೆ ಪಾಲಿಟಿ ಓದ್ತಿದ್ದೆ. ಹಾಗೇನೆ ಜಾಗ್ರಫಿ ಹಿಡಿದ್ರೆ ಕಂಪ್ಲೀಟ್ ಜಾಗ್ರಫಿ, ಎಕನಾಮಿಕ್ಸ್ ಹಿಡಿದ್ರೆ ಕಂಪ್ಲೀಟ್ ಎಕನಾಮಿಕ್ಸ್, ಅಂದರೆ ಅದು ಮುಗಿಯೋವರೆಗೂ ಬಿಡ್ತಿರಲಿಲ್ಲ. ಆಮೇಲೆ ಇನ್ನು ಕೆಲವೊಂದು ನನ್ನ ಫ್ರೆಂಡ್ಸ್ ಇದ್ದವ್ರು ಏನು ಮಾಡ್ತಿದ್ರು, ಅವ್ರದ್ದು ಕೂಡ ನಿಮ್ಮ ಜೊತೆಗೆ ಸ್ಟ್ರಾಟಜಿ ಶೇರ್ ಮಾಡ್ತೀನಿ. ಸೊ ಮಾರ್ನಿಂಗ್ 2 ತಾಸು ಅಥವಾ 4 ತಾಸು ಪಾಲಿಟಿ ಓದೋದು, ಆ್ಯಂಡ್ ಈವ್ನಿಂಗ್ ಅಂದರೆ ಮಧ್ಯಾಹ್ನದಿಂದ ಒಂದು 4 ತಾಸು ಹಿಸ್ಟ್ರಿ ಓದೋದು, ಹಿಂಗೂ ಮಾಡ್ತಿದ್ರು. ಓಕೆ, ಸೊ ಇಟ್ ಇಸ್ ಲೆಫ್ಟ್ ಆನ್ ಯು. ಓಕೆ, ಹಿಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ದಿನ ಟೈಮ್ ಟೇಬಲ್ ಹಾಕ್ಕೊಂಡು 2 ತಾಸು ಪಾಲಿಟಿ, 2 ತಾಸು ಹಿಸ್ಟ್ರಿ, 2 ತಾಸು ಜಾಗ್ರಫಿ, ಹಿಂಗೆ ಮಾಡಬೇಡ್ರಿ. ಈ ಒಂದು ಟೈಮ್ ಟೇಬಲ್ ನಿಮಗೆ ಹೆಂಗೆ ಯಾವಾಗ ವರ್ಕ್ ಆಗ್ಬೋದು ಅಂದರೆ, ಡೆಫಿನೆಟ್ಲಿ ಎಕ್ಸಾಮ್ 1 ತಿಂಗಳಿದೆ ಅಂದರೆ ಆವಾಗ 2 ಅವರ್ಸ್ ರಿವಿಷನ್ ಸಂಬಂಧ ನೀವು ಹಿಸ್ಟ್ರಿ 2 ಅವರ್ಸ್, ಎಕನಾಮಿ 2 ಅವರ್ಸ್. ಓಕೆ, ಸೊ ಇದನ್ನೆಲ್ಲ ಮಾಡ್ಬೋದು. ಆದರೆ ನೀವು ಮೊದಲೇ 2 ಅವರ್ಸ್ ಮಾಡಿದರೆ ಉಪಯೋಗ ಆಗೋದಿಲ್ಲ, ಅದು ಎಂದೂ ಸಿಲೆಬಸ್ ಕಂಪ್ಲೀಟ್ ಆಗೋದಿಲ್ಲ. ಆಮೇಲೆ ನಿಮಗೆ GK ಬುಕ್ ಏನಾದರೂ ಬೇಕು ಅಂತ ಅನಿಸ್ತಿತ್ತು ಅಂದರೆ, ಸರ್ GK ಯಾವುದಾದ್ರೂ ಪುಸ್ತಕ ಹೇಳಿ ಅಂತ ಅನಿಸಿದರೆ, GK ಪುಸ್ತಕ ಇವೆಲ್ಲ ಪುಸ್ತಕಗಳು ನಾನೇನು ಹೇಳಿದ್ದೀನೋ ಅವ್ರನ್ನ ಕರೆಕ್ಟಾಗಿ ಓದಿದ್ರೆ ನಿಮಗೆ GK ಅಲ್ಲೆಲ್ಲ ಕವರ್ ಆಗುತ್ತೆ. ಅದನ್ನು ಬಿಟ್ಟು ತೊಗೋಬೇಕು ಅಂದರೆ ಎಸ್, ನೂತನ ಚಾಣಕ್ಯ GK ಬುಕ್ ಇದೆ ಅಲ್ವಾ, ನೀವು ಅದನ್ನು ರೆಫರ್ ಮಾಡ್ಬೋದು ಗೈಸ್. ಓಕೆ, ಅವಶ್ಯಕತೆ ಇಲ್ಲ, ಬಟ್ ಇಲ್ಲ ಸರ್ ನಮಗೊಂದು GK ಬುಕ್ ಇರಲಿ ಸರ್, ನಮ್ಗೆ ಯಾವಾಗ ಬೇಕಾಕೈತಿ ಏನರೇ ನೋಡ್ಕೊಳಕ್ಕೆ ಬೇಕಾಕೈತಿ ಅಂದರೆ ನೀವು ಅದನ್ನು ಮಾಡ್ಬೋದು. ಟೈಮ್ ಟೇಬಲ್ ಐತಲ್ಲ, ನೀವು ಯಾವ ಥರ ನಿಮಗೆ ಬೇಕು ಅದರ ಪ್ರಕಾರನೇ ಸೆಟ್ ಮಾಡಬೇಕು. ಸರ್
ಕೆಲವೊಂದು ಸಾರ್ತಿ ಭಾಳ ಜನ ಹೇಳ್ತಾರೆ ನಿನಗೆಲ್ಲಿ ಸರ್ಕಾರಿ ಉದ್ಯೋಗ ಆಗ್ತವೆ, ಆಲ್ರೆಡಿ ಸರ್ಕಾರಿ ಉದ್ಯೋಗದಲ್ಲಿದ್ದವರೇ ಭ್ರಷ್ಟಾಚಾರ ಮಾಡಿ ಏನೋ ಮಾಡಿ ಆ ಉದ್ಯೋಗಗಳನ್ನ ತಗೋತಾರೆ, ಹಾಗೆ ಹಿಂಗೆ ಹೇಳ್ತಾರೆ ಸರ್, ಇದ್ರ ಬಗ್ಗೆ ಏನು ಮಾಡೋದು ಅಂತ ಇದ್ದರೆ ಸ್ಟಾಪ್ ಟಾಕಿಂಗ್ ವಿತ್ ಸಚ್ ಪೀಪಲ್. ಆ್ಯಂಡ್ ಅಂಥವ್ರು ಯಾರೋ ಹೇಳಕ್ಕೆ ಬಂದರೂ ಕೂಡ ನೀವು ಅವ್ರ ಜೊತೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅವ್ರ ಜೊತೆ ಮಾತಾಡೋಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ದೊಡ್ಡ ಕೈ ಮುಗಿರಿ ಆ್ಯಂಡ್ ಬಿಟ್ಬಿಡಿ. ಓಕೆ, ಬಿಕಾಸ್ ಅಂಥ ನೆಗೆಟಿವಿಟಿನ ತೊಗೊಂಡು ನೀವು ಏನು ಮಾಡಬೇಕಾಗಿದೆ ಗೈಸ್, ಆ್ಯಂಡ್ ವಾಟ್ ಈಸ್ ದ ಯೂಸ್ ಆಫ್ ದ್ಯಾಟ್. ಓಕೆ, ಅದರಿಂದ ಏನೂ ಉಪಯೋಗ ಇಲ್ಲ. ಸೊ ಬರೀ ಯಾರೋ ಆಫೀಸರ್ ಇದ್ದವರೇ ಅಥವಾ ಯಾರೋ ಜಾಬ್ ಇದ್ದವರೇ ಜಾಬ್ ತೊಗೋತಾರೆ ಅಂದಿದ್ರೆ, ಸೊ ಜಾಬ್ ಇಲ್ಲದೆ ಇರೋರು ಯಾರು ಓದೋಕ್ಕೂ ಬರ್ತಿದ್ದಿಲ್ಲ, ಯಾರು ಟ್ರೈನು ಮಾಡ್ತಿದ್ದಿಲ್ಲ, ಹಾಗೇನೂ ಇಲ್ಲ. 108 ಉದಾಹರಣೆಗಳಿದ್ದಾವೆ. ಆ್ಯಂಡ್ ಸರ್ ಇಲ್ಲ ನನಗೆ ಬಡತನ ಇದೆ, ನಾನು ಪಾರ್ಟ್ ಟೈಮ್ ಇದ್ಕೊಂಡು ಜಾಬ್ ಮಾಡ್ಬೋದಾ ಅಂದರೆ ಎಸ್, ದ್ಯಾಟ್ ಈಸ್ ಆಲ್ಸೋ ಬೆಸ್ಟ್ ಆಪ್ಷನ್ಸ್ ಗೈಸ್. ನೀವು ಪಾರ್ಟ್ ಟೈಮ್ ಜಾಬ್ನು ಕೂಡ ಮಾಡ್ಬೋದು, ನೀವು ಕೆಲಸ ಮಾಡ್ಕೋತು ಕೂಡ ಓದ್ಬೋದು. ಐ ಅಪ್ರಿಸಿಯೇಟ್ ಸಚ್ ಪೀಪಲ್. ಯಾಕಂದರೆ ಇಂಥ ಒಂದು ಯಂಗ್ ಏಜ್ನಲ್ಲಿ ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ. ಓಕೆ, ಸ್ಟ್ರಗಲ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ನೀವು ಮುಂದೆ ನಿಮ್ಮ ಜೀವನದೊಳಗೆ ದುಡ್ಡು ಬಂದರೆ ಅಥವಾ ಅಧಿಕಾರ ಬಂದರೆ ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೊಳ್ಳೋದಿಲ್ಲ. ಸೊ ಆದ್ದರಿಂದ ನಿಮಗೆ ಪಾರ್ಟ್ ಟೈಮ್ ಜಾಬ್ ಮಾಡಿ ಕೂಡ ಓದ್ತೀನಿ ಅಂದರೆ ಓದ್ರಿ. ಸರಿ, ಎಷ್ಟು ಅವರ್ ಓದಿದರೆ ಬೆಟರ್ ರೀ ಅಂತಲೂ ಕೂಡ ಕೆಲವೊಬ್ಬರಿಗೆ ಕ್ವಶನ್ ಇರ್ತದೆ. ನೋಡಿರಿ, ನಿಮಗೆ 10 hours ಓದಕ್ಕೆ ಇಂಟ್ರೆಸ್ಟ್ ಇದೆಯಾ, ಸಮಯ ಸಿಗುತ್ತಾ, ಸಮಯ ಇದೆಯಾ ನಿಮ್ಮ ಹತ್ರ? ಐ ವುಡ್ ಲೈಕ್ ಟು ಸೇ 8 to 10 hours ಓದ್ರಿ. ನಾ ಇವನ್ IAS ಓದೋರಿಗೂ ಹುಡುಗರಿಗೂ ಕೂಡ ಇದನ್ನೇ ಹೇಳೀನಿ. ಓಕೆ, ಅವ್ರು ಇದನ್ನೇ ಫಾಲೋ ಮಾಡ್ತಿದ್ದಾರೆ. 8 to 10 hours ಪ್ರೊಡಕ್ಟಿವ್ ವರ್ಕ್ ಇರಬೇಕು, ಸುಮ್ಮನೆ ಮಾಡೋದಲ್ಲ. ಓಕೆ, ಒಂದು ಪೆನ್ ಪೇಪರ್ ತೊಗೊಂಡು ಪ್ರತಿ ಸರ್ತಿನೂ ಕೂಡ ಪರ್ಫೆಕ್ಟ್ ಪ್ಲ್ಯಾನ್ ಹಾಕ್ಕೊಂಡು ನೀವು ಮಾಡಬೇಕು. ಓಕೆ, 8 to 10 hours ನೀವು ಮಾಡಬಹುದು. ಸರಿಲ್ಲ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಈವನ್ SDA ಇದ್ದವರೆಲ್ಲರೂ FDAನೂ ಟ್ರೈ ಮಾಡ್ತಿರ್ತಾರೆ. ಮತ್ತು ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ, ಅಲ್ಲಿ ನೋಡಿರ್ತಾರೆ. ಆ್ಯಂಡ್ ಅದಕ್ಕೇ ನೀವೇನು ಮಾಡ್ಬೋದು ಅಂದರೆ, ಯಾರು ಜಾಬ್ ಮಾಡ್ತೀರಿ 3 hours or 5 hours, ಸೋ ಮೆನಿ ರೆಸ್ಪಾನ್ಸಿಬಿಲಿಟಿ ಇರ್ತವೆ. ಜಾಬ್ ಎಲ್ಲ ಮಾಡೋಕತ್ತಾಗ ನೀವು SDA ಇದ್ದೀರಾ, FDA ಇದ್ದೀರಾ, ಅಂಥವೆಲ್ಲ ವಿಚಾರ ಮಾಡೋದು ಭಾಳ ಕಮ್ಮಿ. ಸೊ ನಿಮಗೆ ಅನ್ನೆಸೆಸರಿ ಪ್ರೆಷರ್ ಹಾಕೋದು, ದುಡ್ಡು ಕೇಳೋದು, ಅಂಥ ಜನನೇ ಜಾಸ್ತಿ ಆಗಿರೋದ್ರಿಂದ. ಆ್ಯಂಡ್ ಜಾಬ್ ಮಾಡಾಕತ್ರೆ ನಿಮ್ಗೆ ಅನಿಸುತ್ತೆ ಈಗ ಸ್ಟೂಡೆಂಟ್ ಲೈಫ್ ಇದ್ದಾಗ ಇಲ್ಲಪ್ಪ ಜಾಬ್ ಒಂದು ಸಿಗಲಿ ಆರಾಮಾಗಿದ್ದು ಬಿಡ್ಬೋದು ಅಂತ. ಆ್ಯಕ್ಚುಲಿ ಜಾಬ್ ಆದಮೇಲೆ ಇನ್ನೂ ಹೆಚ್ಚಿಗೆ ಟಾರ್ಚರ್ ಆಗ್ತವೆ, ಬಿಕಾಸ್ ನಿಮ್ಮ ಮೇಲಿನ ಎಕ್ಸ್ಪೆಕ್ಟೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆದ್ದರಿಂದ ನೀವು ಪಾರ್ಟ್ ಟೈಮ್ ಇದ್ಕೊಂಡು ಕೂಡ ನೀವು ಬೇರೆ ಯಾವುದೋ ಜಾಬ್ ಮಾಡಿಕೊಂಡು 3 to 5 hours ನೀವು ಪ್ರೊಡಕ್ಟಿವ್ ಆಗಿ ಓದಿದರೆ ನೀವು ಕೂಡ ಈ ಒಂದು ಹುದ್ದೆಗಳಿಗೆ ಹೋಗಲಿಕ್ಕೆ ಸಹಾಯ ಆಗ್ತದೆ ಗೈಸ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಟ್ರೈ ದಿಸ್. ಓಕೆ, ನೀವು ಕೂಡ ಇದಕ್ಕೂ ಟ್ರೈ ಮಾಡಬಹುದು. ಆ್ಯಂಡ್ ಸರ್ ಇದಕ್ಕೆ ಕೋಚಿಂಗ್ ಅವಶ್ಯಕತೆ ಇದೆಯಾ ಅಂದರೆ, ನೋಡಿ, ಕೋಚಿಂಗ್ ಅವಶ್ಯಕತೆ ಇದೆಯಾ ಅಂದರೆ ನಿಮ್ಮ ಒಂದು ಅನಿಸಿಕೆ ಮೇಲೆ ಬಿಟ್ಟಿದ್ದು. ಇದಕ್ಕೆ ಅನಿವಾರ್ಯನ ಅಂದರೆ ಇಲ್ಲ. ಓಕೆ, ಸೊ ತೊಗೊಳ್ಳೇಬೇಕಾ ಅಂದರೆ ಇಲ್ಲ. ಆದರೆ ಸರ್ ಇಲ್ಲ ನನ್ನ ಹತ್ರ ದುಡ್ಡು ಇದ್ದಾವೆ, ಟೈಮು ಇದೆ, ನಾನು ತೊಗೋಬೇಕು ಅಂದರೆ ಪ್ಲೀಸ್ ತೊಗೊಂಡು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ಇನ್ ಧಾರವಾಡ. ಅವರು ಏನು ಅಂದ್ಕೊಂಡು ಬರ್ತಾರೆ, ಬಟ್ ಇಲ್ಲಿ ಬಂದು ಅವರು ಎದಕ್ಕೆ ಬಂದಿದ್ದಾರೆ ಅನ್ನೋದನ್ನು ಮರೆತು ಸಿಕ್ಕಾಪಟ್ಟೆ ಸಮಯನ ಹಾಳು ಮಾಡ್ತಾರೆ. ಆ ಥರ ಮಾಡಬೇಡ್ರಿ. ಯಂಗ್ ವಯಸ್ಸೊಳಗೆ ನನಗೆ ಗೊತ್ತಿದೆ, ಇದೇ ಯಂಗ್ ವಯಸ್ಸೊಳಗೆ ನೀವು ನಿಮ್ಮ ಜೀವನ ರೂಪಿಸ್ಕೊಳ್ಬೇಕಾಗಿರುತ್ತೆ. ಇದೇ ಯಂಗ್ ವಯಸ್ಸಿನೊಳಗೆ ನೀವು ನಿಮ್ಮ ಒಂದು ವಯಸ್ಸಿನ ಏರಿಳಿತಗಳೇನಿರ್ತವೆ ಅವಕ್ಕೂ ಕೂಡ ಫೇಸ್ ಮಾಡಬೇಕಾಗಿರುತ್ತೆ. ಐ ನೋ ಗೈಸ್, ದಿಸ್ ಈಸ್ ವೆರಿ ಚಾಲೆಂಜಿಂಗ್. ಓಕೆ, ನಿಮಗೂ ಏನೇನೋ ಆಸೆ ಆಕಾಂಕ್ಷೆಗಳಿರ್ತವೆ, ಏನೇನೆಲ್ಲ ಇರ್ತವೆ, ಅವಕ್ಕೂರ್ನೆಲ್ಲ ಬದಿಗಿಟ್ಟು ಇವಕ್ಕನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ದ್ಯಾಟ್ಸ್ ವೈ ಐ ಟೋಲ್ಡ್. ನಿಮ್ಮ ಫಂಕ್ಷನ್ ಹೋಗೋದನ್ನು ನಾನಂತೂ ಕಂಪ್ಲೀಟಾಗಿ ಅವಕ್ಕೂರಿಂದ ದೂರನೇ ಇರ್ತೀನಿ. ಆಮೇಲೆ ಅಲ್ಲಿ ಹೋದರೂ ಕೂಡ ಇಫ್ ಯು ಆರ್ ಸೀರಿಯಸ್ ಸ್ಟೂಡೆಂಟ್, ನೀವು ಫುಲ್ ಸೀರಿಯಸ್ ಆಗಿ ಓದ್ತಿದ್ರಿ ಅಂತೇಳಿರಿ, ಎಲ್ಲರ ಫಂಕ್ಷನ್ಗೆ ಹೋದ್ರು ನೀವು ಆ ಫಂಕ್ಷನ್ ಒಳಗೆ ಸುಮ್ಮನೆ ಕೂತಿರ್ತೀರ. ಆದರೆ ನಿಮ್ಮ ಮೈಂಡ್ ಮಾತ್ರ ನೀವು ಓದೋದು ಬರೆಯೋದು ನಿಮ್ಮ ಕೆಲಸದ ಮೇಲೇ ಇರುತ್ತೆ. ಓಕೆ, ಹಾಗೂ ಆಗುತ್ತೆ. ಸೊ ಆದ್ದರಿಂದ ಅಟ್ಲೀಸ್ಟ್ ಜಾಬ್ ತೊಗೊಳ್ಳೋವರೆಗೂ ಎಸ್ ಯು ಕ್ಯಾನ್ ಅವಾಯ್ಡ್ ದೀಸ್ ಆಲ್ ಥಿಂಗ್ಸ್. ನೀವು ನಾಳೆ ಜಾಬ್ ತೊಗೊಂಡು ಹೋಗ್ರಿ, ಊರಿಗೆ ಹೋಗ್ರಿ, ನೀವು ಎಲ್ಲೇ ಹೋಗ್ರಿ, ಫಂಕ್ಷನ್ಗೆ ಹೋಗ್ರಿ, ಎಸ್ ನಿಮಗೆ ಒಂದು ಸ್ಥಾನ ಇರುತ್ತೆ. ಆ್ಯಂಡ್ ನಿಮಗೆ ಮಾತಾಡಿಸ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಇಲ್ಲ ಅಂದರೆ ದಿಸ್ ಸೊಸೈಟಿ ಈಸ್ ಸೋ ಕ್ರೂಯಲ್ ಗೈಸ್. ಯಾರೋ ನೀವು ಹಿಂಗೆ ಹೇಳ್ಬೋದು, ಸರ್ ಓದಿದ್ದೀನಿ ಸರ್, ನಾಲೆಜ್ ಇರುತ್ತೆ. ಅರೇ, ನೋ ಬಡಿ ಬಾದರ್ಸ್.
okay, until you prove your knowledge. Okay, you may be stupid but you should get job. So many people are like that. ಓಕೆ, ನೋಡಿ ನೀವೀಗ ಬಿಜಾಪುರ ತಹಸೀಲ್ದಾರ್ ಆಫೀಸ್ನಲ್ಲಿ ಒಬ್ಬ ಸರ್ಕಾರಿ ಉದ್ಯೋಗಿಗೆ ಅವನ ಹೆಸರು ಬರೆಯೋಕ್ಕೆ ಬರೋದಿಲ್ಲ. ಓಕೆ, ಅವನು ಹೆಂಗೆ ಸರ್ಕಾರಿ ಉದ್ಯೋಗದೊಳಗೆ ಸೇರಿಕೊಂಡ? ಮೊನ್ನೆ ಹಾವೇರಿ ಕೋರ್ಟ್ ಒಳಗೆ ಸೊ ಜಡ್ಜ್ 10 ನಂಬರ್ ಬರೆಯೋ ಅಂತೇಳಿ ಒಬ್ಬ ಗುಮಾಸ್ತಾಗ ಹೇಳ್ತಾನೆ. ಅವನಿಗೆ 10 ನಂಬರ್ 10 ಅಂತ ಬರೆಯೋಕ್ಕೆ ಬರೋದಿಲ್ಲ, ಅಂಥವನಿಗೆ ಜಾಬ್ ಸಿಕ್ಕಿದೆ. ಎಸ್, ದೇರ್ ಆರ್ ಪೀಪಲ್, ದೇರ್ ಆರ್ ಥಿಂಗ್ಸ್, ದೇ ಆಲ್ ಆರ್ ಪಾರ್ಟ್ ಆಫ್ ಅಸ್. KPSC ಇಂದ ರಿಕ್ರೂಟ್ಮೆಂಟ್ ಬರಬೇಕು ಅಂದರೆ ಎಸ್ ಬರ್ತವೆ, ಆ್ಯಂಡ್ ದೇ ಆರ್ ವೆರಿ ಗುಡ್, ಈಕ್ವಲಿ ಚೆನ್ನಾಗೂ ಇರ್ತವೆ. ಆ್ಯಂಡ್ ಐ ವಿಶ್ ಬೇರೆ ಬೇರೆ ಚೆನ್ನಾಗಿರುವಂಥ ಡಿಪಾರ್ಟ್ಮೆಂಟಲ್ಲಿ ಈ ಹುದ್ದೆಗಳು ಇರಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಪ್ರಿಪೇರ್ ಮಾಡಿರಿ. ಆ್ಯಂಡ್ ಈ ವಿಡಿಯೋ ಲಾಂಗ್ ಆಗಿದೆ, ಬಟ್ ನನ್ನ ಉದ್ದೇಶ ಏನಿತ್ತು ಅಂದರೆ ಒಂದು ವಿಡಿಯೋದಲ್ಲಿ FD/SD ಅದು ಏನೇನು ಇಶ್ಯೂ ಇದ್ದಾವೆ ಅವಕ್ಕನ್ನೆಲ್ಲ ಅಡ್ರೆಸ್ ಮಾಡಬೇಕು ಅಂತ ಇತ್ತು. ಓಲ್ಡ್ ಕ್ವಶನ್ ಪೇಪರ್ ನಿಮಗೆ ವೆಬ್ಸೈಟಲ್ಲಿ ಅವೈಲೇಬಲ್ ಇದ್ದಾವೆ. ಬೆಸ್ಟ್ ಥಿಂಗ್ ಅಂದರೆ ನೀವು ವೆಬ್ಸೈಟಲ್ಲಿ ತೊಗೊಂಡು ಜೆರಾಕ್ಸ್ ತೊಗೊಂಡು ಅವಕ್ಕನ್ನ ನೀವೇ ಹುಡುಕಿ ಆನ್ಸರ್ಗಳನ್ನ ಫೈಂಡ್ ಔಟ್ ಮಾಡಿರಿ, ಪ್ಯಾಟ್ರನ್ ಗೊತ್ತಾಗಲಿಕ್ಕೆ. ಓಕೆ, ಪ್ಯಾಟ್ರನ್ ತಿಳ್ಕೊಳ್ಳಿಕ್ಕೆ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಕನ್ನಡ ಮೇಲೂ ಎಫರ್ಟ್ ಹಾಕ್ರಿ. ಕಂಪ್ಯೂಟ್ರನ್ನ ಅವಾಯ್ಡ್ ಮಾಡಬೇಡ್ರಿ. ನಿಮ್ಗೆ ಹೈಟ್ ಬರೋದಿಲ್ಲ, ಗ್ರೂಪ್ C ಅಥವಾ FDA ನಾವು ಮಾಡಬೇಕು ಅಂದರೆ ಕಂಪ್ಯೂಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ ಗೈಸ್. ಓಕೆ, ಕಂಪ್ಯೂಟರ್ ಮೇಲೆ ಫೋಕಸ್ ಮಾಡಿದರೆ ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಷ್ಟು ನೀವು ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಯಶಸ್ವಿ ದೊರೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಇಷ್ಟೇ ಅಲ್ಲ, ಇನ್ನೂ ಕೂಡ ಮತ್ತೆ ನಾನು ಏನಾದರೂ ಎಫರ್ಟ್ನ ಮರ್ತಿದ್ರೆ ಅವಕ್ಕೂ ಕೂಡ ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೂ ಕೂಡ ಹೇಳ್ತೀನಿ. ಆದರೆ ಉದ್ಯೋಗ ಆಕಾಂಕ್ಷಿಗಳಿಗೆ ನಾನು ಹೇಳೋದಿಷ್ಟೇ, ನಮ್ಮ ಕೈಯೊಳಗೆ ಈಗ ಏನೂ ಇಲ್ಲ. ಸರ್ಕಾರ ನಾವೇ ಆಯ್ಕೆ ಮಾಡಿದಂಥ ಸರ್ಕಾರ ಕಾಲ್ಫಾರ್ಮ್ ಮಾಡೋವರೆಗೂ ನಾವು ವೇಟ್ ಮಾಡಲೇಬೇಕು. ಐ ಹೋಪ್ ನೀವೆಲ್ಲರೂ ವೇಟು ಮಾಡ್ತೀರಾ, ಆಮೇಲೆ ಎಕ್ಸಾಮ್ ಕಾಲ್ಫಾರ್ಮ್ ಆದಮೇಲೆ ಪಾಸ್ನೂ ಆಗೇ ಆಗ್ತೀರಾ ಅಂತ. ಸೊ ಇಷ್ಟೊಂದು ಲಾಂಗ್ ವಿಡಿಯೋನ ನಾನು ನಿಮ್ಮ ಸಂಬಂಧನೇ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇದು ಯೂಸ್ ಆಗಿದೆ ಅಂತ. ಯೂಸ್ ಆಗಿದೆ ಇಲ್ಲೋ, ನೀವು FDA ಆಗಬೇಕಾ, ನೀವು SDA ಆಗೋಕ್ಕೆ ರೆಡಿ ಇದ್ದೀರಾ? ಸೊ ಅಷ್ಟು ಎಫರ್ಟ್ ಹಾಕೋಕ್ಕೆ ರೆಡಿ ಇದ್ದೀರಾ? ಓಕೆ, ಆರ್ ಯು ರೆಡಿ ಟು ಬಿಕಮ್ FDA ಆ್ಯಂಡ್ SDA ಅಥವಾ FDA ಆಗಲಿಕ್ಕೆ ರೆಡಿ ಇದ್ದೀರಾ? ಸೊ ಹಾಗಂದರೆ ಐ ಆಮ್ ರೆಡಿ ಸರ್, ಐ ಸ್ಟಾರ್ಟೆಡ್ ಮೈ ಪ್ರಿಪ್ರೇಷನ್ ಅಂತ ಮೆಸೇಜು ಹಾಕಿ. ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಡೂ ದ್ಯಾಟ್. ಮತ್ತೆ ನಮಗೆ ಆ ಥರದ್ದು ಯಾವುದಾದ್ರು ವಿಡಿಯೋ ಬೇಕು ಅಂದರೆ ಡೆಫಿನೆಟ್ಲಿ ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ಐ ಆಮ್ ಅ ಟೀಚರ್, ಐ ಆಮ್ ಡೂಯಿಂಗ್ ದಿಸ್ ವರ್ಕ್ ಓನ್ಲಿ. ನಿಮ್ಮ ಸಂಬಂಧನೇ, ವಿದ್ಯಾರ್ಥಿಗಳ ಸಂಬಂಧನೇ ನಾನು ಇರೋದು. ಆ್ಯಂಡ್ ಇಟ್ಸ್ ಮೈ ಪ್ಲೆಜರ್ ಟು ಮೇಕ್ ವಿಡಿಯೋಸ್ ಫಾರ್ ಯುವರ್ ಪರ್ಪಸ್. ಓಕೆ, ನಿಮ್ಮ ಸಂಬಂಧ ಮಾಡೋದು. ಆ್ಯಂಡ್ ಇಂಗ್ಲೀಷ್ ಇನಿಷಿಯೇಟಿವ್ ಏನಿದೆಯೋ ಅದರ ಉಪಯೋಗ ಇನ್ನೂ ಯಾರು ತೊಗೊಂಡಿಲ್ಲ, ಯಾರು ಶುರು ಮಾಡಿಲ್ಲ, ಡೇ 1ಇಂದ ಎಲ್ಲನೂ ಕೂಡ ಮಾಡಿರಿ. ನಿಮಗೂ ಕೂಡ ಇಂಗ್ಲೀಷ್ ಬರುತ್ತೆ. ನಾಳೆ ನೀವು FDA ಆದವರು ಉನ್ನತ ಶ್ರೇಣಿಗೆ ಪ್ರಮೋಷನ್ ಆಗಿ ಲಾಸ್ಟಿಗೆ KS ಆಗ್ಬೋದು. ಆ ಸಮಯದೊಳಗೂ ಆ ನಾಲೆಜ್ ಅನ್ನೋದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಗೈಸ್. Thank you so much for watching the video, and keep watching. And if you like the video, please share with your friends also. Thank you. Take care. Bye bye.